ಕನಿಕರದಿಂದ ದೇವರು ನಮ್ಮ ಇನ್ನೂ ಜೀವಿತ ದಿವಸಗಳು ಎಣಿಸಿದರೆ ಅದನ್ನ ಒಂದು ಕೃಪೆ ಅಪಾರವಾದದ್ದು. ನಾವು ಕಳೆದ ಒಂದು ವಾರಗಳಲ್ಲಿ ನಮ್ಮ ಸೋದರ ಬರುವಂಥ 5ನೇ ವಾಲ್ಯೂಮ್ ನಾವು ಏನು ಮಾಡ್ತೀವಿ ಓದ್ತಾ ಬರ್ತಾ ಇದ್ರಿ. 5ನೇ ವಾಲ್ಯೂಮ್ನಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಸ್ಟಡಿ ಮಾಡ್ತಾ ಇರೋಂಥ ಚಾಪ್ಟರ್ ಯಾವುದಪ್ಪ ಅಂದರೆ ಪವಿತ್ರಾತ್ಮನ ಬಗ್ಗೆ. ಸೊ ಪವಿತ್ರಾತ್ಮನ ಬಗ್ಗೆ ಆ, ನಾವು ಚಾಪ್ಟರ್ ನಂಬರ್ 8 ಓದ್ತಾ ಬಂದ್ರಿ. ಅದರಲ್ಲಿ ಕಳೆದ ಒಂದು ಸತಿಗೆ ಪವಿತ್ರಾತ್ಮನ ವರಗಳು ಮತ್ತು ಪವಿತ್ರಾತ್ಮ ಫಲಗಳಿಗಿರಂಥ ವ್ಯತ್ಯಾಸ ನಾವು ಏನು ಮಾಡಿದ್ವಿ ನೋಡಿದ್ರಿ. ಅದನ್ನ ಹಂಗೆ ಈ ವಾರ ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 180 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪೇಜ್ ನಂಬರ್ 110. ಸೊ ಯಾರೋ ಸೋದರಿಗಳೆಲ್ಲ ಓದೋಕ್ಕೆ ಆಗ್ತದೋ ತಮ್ಮ ಕೈಗಳನ್ನೆತ್ತವ್ರೆ ಅವಾಗೆಲ್ಲ ಅವಕಾಶ ಕೊಡೋಕ್ಕೆ ಏನಾಗ್ತದೆ, ಅನುಕೂಲಗಳಾಗ್ತದೆ. ಪೇಜ್ ನಂಬರ್ 180 ಕನ್ನಡದಲ್ಲಿ ಅದನ್ನು ಓದೋಣ. ಈ ಪ್ರಸ್ತಾಪದ ಬಗ್ಗೆ ಹಿಂದಿನ ಸಾಮಾನ್ಯ ದೃಷ್ಟಿಕೋನದಲ್ಲಿ ಅದೇ ಆತ್ಮನು ಅಥವಾ ಪರಲೋಕದ ತಂದೆಯಾದ ಯೆಹೋವ ದೇವರ ಶಕ್ತಿಯು ಈ ಹಿಂದೆ ಲೋಕ ಸೃಷ್ಟಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಮತ್ತು ಆತನ ಸೇವಕರೊಂದಿಗೆ ಈ ಹಿಂದೆ ವಿವಿಧ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸಿದ್ದು ಈ ಸುವಾರ್ಥ ಯುಗದಲ್ಲಿ ಸಭೆಯ ಅಭಿವೃದ್ಧಿಗಾಗಿ ಅದನ್ನು ದೇವರ ಸಾಮರಸ್ಯಕ್ಕೆ ತರುವಂತೆ ಮತ್ತು ಆತನ ರಾಜ್ಯದಲ್ಲಿ ಜೊತೆ ಬಾಧ್ಯಸ್ಥವಾಗುವಂತೆ ಮತ್ತು ಅದನ್ನು ಕ್ರಿಸ್ತನ ದೇಹವನ್ನಾಗಿ ಸಜ್ಜುಗೊಳಿಸುವಂತೆ ಇನ್ನೂ ಭಿನ್ನ ರೀತಿಯ ಕಾರ್ಯಾಚರಣೆಗಳನ್ನು ನಡೆಸುವುದಾಗಿದೆ. ಇದೇ ಪವಿತ್ರಾತ್ಮನು ಅಥವಾ ದೇವರ ಪ್ರಭಾವವು ಮಿಲಿಯಾಂತರ ಯುಗದಲ್ಲಿ ಕ್ರಿಸ್ತನ ಮತ್ತು ಆತನ ಮಹಿಮೆಯುಳ್ಳ ಸಭೆಯ ಮೂಲಕ ಲೋಕವನ್ನು ರಾಜಾದಿರಾಜನು ಕರ್ತಾದಿಕರ್ತನು ಆದಾತನ ನೈತಿಕ ತತ್ವಗಳೊಂದಿಗೆ ಸಾಮರಸ್ಯಕ್ಕೆ ತರುವಂತೆ ಇನ್ನೂ ವಿಭಿನ್ನವಾದ ರೀತಿಯಲ್ಲಿ ತನ್ನ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವುದಾಗಿದೆ. ಈ ಕಾರ್ಯದೊಂದಿಗೆ ಸಂಬಂಧಿಸಿದಂತೆ ಯಾವುದೇ ಅರ್ಥದಲ್ಲಿ ಅಥವಾ ಮಟ್ಟದಲ್ಲಿ ಬೇರೊಂದು ದೇವರ ಅಗತ್ಯತೆಯನ್ನು ಉಂಟು ಮಾಡುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾದ ಸತ್ಯವೇನೆಂದರೆ ಒಬ್ಬನೇ ದೇವರು ವಿವಿಧ ಪರಿಸ್ಥಿತಿಗಳಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸುವ ನಿಮಿತ್ತ ಕಾರ್ಯ ಸಾಧಿಸುವವನಾಗಿದ್ದು ನಮಗೆ ಆತನ ಎಲ್ಲಾ ಒಳ್ಳೆಯ ಉದ್ದೇಶಗಳು ನೆರವೇರುತ್ತವೆ ಎಂಬ ಭರವಸೆಯನ್ನು ನೀಡುವವನಾಗಿದ್ದಾನೆ. ಮತ್ತು ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:11 ಎಂದು ಪ್ರಕಟಿಸುತ್ತಾನೆ. ಸೊ ನಾವು ಕಳಿಸತಿ ಏನಪ್ಪ ನೋಡೋದಂದ್ರೆ ಈ ಪವಿತ್ರಾತ್ಮನ ಫಲಗಳು ಬಂದ್ಬಿಟ್ಟು ಏನ್ರಿ ಒಂದು ಗಿಫ್ಟ್ ಥರ ಮ್ಯಾಜಿಕ್ ಆಗಿ ಬರೋಂಥದ್ದಲ್ಲ. ಆದರೆ ಅದನ್ನ ನಿಧಾನವಾಗಿ ನಾವೇನು ಮಾಡಬೇಕು, ಒಂದು ಬೆಳೆಸ್ಕೊಬೇಕು. ಇನ್ನು ಹೇಗಪ್ಪ ಬೆಳೆಸ್ಕೊಬೇಕಂದ್ರೆ ನಾವು ಎಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ತೀರೋ, ಎಷ್ಟು ದೇವ್ರಿಗೆ ಹತ್ರವಾಗಿರ್ತೀರೋ, ಎಷ್ಟು ಒಂದು ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಬಾಯಿ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ಎಷ್ಟು ಮಾತ್ರಕ್ಕೆ ನಾವು ದೇವ್ರಿಗೆ ಹತ್ರವಾಗಿರ್ತೀರೋ ಅಷ್ಟೊಂದು ನಾವೇನಾಗ್ತೀರಿ ಒಂದು ಪವಿತ್ರಾತ್ಮ ಭರಿತವರಾಗಿರ್ತೀವಿ ಅಂತ ನಾವೇನು ಮಾಡಿದ್ರೆ ನೋಡಿದ್ರೆ ಅದರ. ಸೊ ಅಷ್ಟೊಂದು ಒಂದು ಫಲಗಳು ನಮ್ಮಲ್ಲಿ ಏನಾಗ್ತಾರೆ ಎದ್ದು ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಏನ್ರಿ ಇದು ಡೆವಲಪ್ಮೆಂಟಿನ ಪ್ರೊಸೆಸ್ಸು ಅದರ. ಸೊ ಇದು ಮ್ಯಾಜಿಕ್ ಆಗಿ ಆಗಂಥದ್ದು ಏನೂ ಅಲ್ಲ. ಸೊ ಇದೇ ಪವಿತ್ರಾತ್ಮನ ದೇವರು ಹೇಳ್ಬಿಡಿದ್ರು ತನ್ನ ಸೃಷ್ಟಿಯ ದಿನದಲ್ಲಿ ಏನ್ರಿ ಈ ಭೂಮಿನ ಸರಿಪಡಿಸೋದಕ್ಕೆ ಏನು ಮಾಡಿದ್ದು, ಅದನ್ನ ಉಪಯೋಗಿಸಿದ್ದು. ಇದೇ ಪವಿತ್ರಾತ್ಮನ ವಿಶ್ವಾರ್ಥಕದಲ್ಲಿ ಆತನ ಅಂಗಗಳನ್ನ ಕ್ರಿಸ್ತನ ದೇಹಕ್ಕೆ ಸಂಬಂಧವಾಗಿರೋಂಥ ಎಲ್ಲ ದೇವ್ರ ಮಕ್ಕಳುಗಳನ್ನ ಸಿದ್ಧ ಮಾಡೋಕ್ಕೆ ಏನು ಮಾಡ್ತಾರೆ ದೇವ್ರು ಉಪಯೋಗಿಸಿರೋದು. ಕ್ರಿಸ್ತನ ರಾಜ್ಯದಲ್ಲಿ ಕೂಡ ನೋಡ್ಬೇಕಾದ್ರೆ ಎಲ್ಲ ಮನುಷ್ಯಗಳನ್ನ ಪಾಪದಿಂದ ಪರಿಪೂರ್ಣ ತರದು ಕೂಡ ನೋಡ್ಬೇಕಾದ್ರೆ ಯಾವ್ದಪ್ಪ ನೋಡ್ತೀವಿ ಅಂದರೆ ದೇವರು ಒಂದು ಹೋಲಿ ಸ್ಪಿರಿಟ್ ಅಂತ ನೋಡ್ತಿರೋದ್ರ. ಸೊ ಅಂದರೆ ಒಂದು ಅದ್ಭುತವಂತ ಶಕ್ತಿ, ದೇವರು ಕಣ್ಣು ಕಾಣಿಸೋ ಅದ್ಭುತವಾದ ಶಕ್ತಿ. ಆ ಶಕ್ತಿಯಿಂದ ಮನುಷ್ಯಗಳಲ್ಲಿ ಬದಲಾವಣೆಗೆ ತಂದು ಆತನ ವಾಕ್ಯ ಪ್ರಕಾರ ನಡೆಯೋದಕ್ಕೆ ಏನು ಮಾಡ್ತಾರೆ, ಅವರು ಶಕ್ತಿ ಕೊಡ್ತಾ ಇದ್ದು ನೋಡ್ತಾರೆ. ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಏನಾಗಿದೆ ಇದೆ ಅದರ. ನೋಡ್ಬೇಕಾದ್ರೆ ದೇವ್ರ ಭಕ್ತರುಗಳು ಮುಖ್ಯವಾಗಿ ನೋಡ್ಬೇಕಾದ್ರೆ ಹಳೆ ಕಾಲದಲ್ಲಿ ನಾವು ಎಷ್ಟೋ ಎಕ್ಸಾಂಪಲ್ಸ್ ನೋಡಿದ್ದೀರಿ. ಅದರ ಎಷ್ಟೆಷ್ಟು ಜನ ಅವಿಧೇಯರಾಗಿದ್ದರು, ಆದರೆ ದೇವರನ್ನ ಕರೆದಿದ್ಮೇಲೆ ಪವಿತ್ರಾತ್ಮ ಬಂದಿದ್ಮೇಲೆ ಅವ್ರು ಎಷ್ಟೆಲ್ಲ ಬದಲಾವಣೆ ಆದರೂ ನೋಡಿದಿರಿ. ಆದರೆ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಅದಕ್ಕಿಂತ ಏನು ಹೆಚ್ಚಿನಾಗಿ ಬದಲಾವಣೆಗೆ ನಾವೇನು ಮಾಡೋದು ನೋಡ್ಬೋದು. ಅದರ ಪೇತ್ರ, ಯೋಹಾನ, ಯಾಕೋಬು, ಅದರ ಮತ್ತೆಯು, ಮಾರ್ಕು, ಲೂಕು ಇವರೆಲ್ಲ ಒಂದೊಂದೊಂದು ಕೆಲಸನೇ ಆಗಿದ್ರು ಇದ್ರು. ಯಾವ ಕೆಲಸಗಳಲ್ಲಿದ್ದರು ಅಂದರೆ ಲೋಕದ ಕೆಲಸಗಳೇನಾಗಿದ್ರು ಮುಳುಗಿದ್ರು. ಅದರೊಬ್ಬರು ಮೀನು ಹಿಡಿಯೋದು, ಒಬ್ಬರು ಟ್ಯಾಕ್ಸ್ ವಸೂಲಿ ಮಾಡೋದು, ಅದರ ಏನ್ರಿ ಇನ್ನೊಬ್ರು ಮತಾಭಿಮಾನಿಯಾಗಿದ್ರು. ಸೊ ಇವೆಲ್ಲ ಒಂದು ಕೆಲಸಗಳನ್ನ ಬಿಟ್ಟು ಕ್ರಿಸ್ತನಿಂದ ಬಂದರು. ಅದು ಯಾವಾಗ ದೇವರವರು ವಾಕ್ಯಗಳನ್ನ ಕೊಟ್ಟು ಪವಿತ್ರಾತ್ಮ ಕೊಟ್ಟು ಅವ್ರಿಗೆ ಬಲ ತುಂಬಿದ್ರು, ಅವ್ರ ಉದ್ದೇಶಗಳು, ಅವ್ರ ಕ್ರಿಯೆಗಳು, ಅವ್ರ ನಡೆ ನುಡಿಗಳು ಎಲ್ಲ ಏನಾಯ್ತಂತೆ ಎಲ್ಲ ಬದಲಾವಣೆ ಆಯಿತು ಅಂತ ನಾವು ಏನು ಮಾಡ್ತೀರಿ ಸತ್ಯವೇದಲ್ಲಿ ನೋಡ್ತೀರಿ ಅಲ್ವರ. ಏನ್ರಿ ಅವ್ರ ಬಿಹೇವಿಯರ್ಗಳು ಏನಾಯ್ತು ಟೋಟ್ಲಾಗೆ ಚೇಂಜ್ ಆಯಿತು. ಅದರ ಅವ್ರ ಮಾತುಕತೆಗಳು,
ನಾವು ಬೈಬಲ್ ನೋಡ್ಬೇಕಾದ್ರೆ ಪೇತ್ರ ಎಷ್ಟು ಒಂದು ರ್ಯಾಶ್ ವರ್ಡ್ಸ್, ಅಂದರೆ ರ್ಯಾಶ್ ವರ್ಡ್ಸ್ ಅವ್ನು ಡೈರೆಕ್ಟಾಗಿ ಮಾತಾಡೋರು ಅಂತಂದರೆ, ಆ ಗಲೀಲಿಯಾದವರು ಅಂತಂದ್ಬಿಟ್ಟು ಅಲ್ಲಿರೋಂಥ ಯಹೂದ್ಯರೆಲ್ಲ ಕಂಡುಹಿಡಿತಾ ಇದ್ರು ಅಂತಂದರೆ, ಗಲೀಲಿಯಾ ಪ್ರಾಂತ್ಯದವರೆಲ್ಲ ಒಂದು ಏನಂತ ನಾಜೂಕಾಗಿರೋಂಥ ಭಾಷೆ ಮಾತಾಡ್ತಾ ಇರಲಿಲ್ಲ, ಒಂಥರ ಹೊರಟು ಭಾಷೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ಥರ ಒಂದು ಭಾಷೆ ಏನು ಮಾತಾಡ್ತಾ ಇದ್ದು, ಅದು ಆ ಒಂದು ಏರಿಯಾಗೆ ಸೀಮಿತವಾಗಿರೋಂಥ ಒಂದು ಲ್ಯಾಂಗ್ವೇಜ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅವ್ರಿಗೆ ದೇವ್ರ ಗಾಡ್ ಸೋಲಿ ಸ್ಪಿರಿಟ್ ಕೊಡ್ಬೇಕಾರೆ ಅವ್ರ ಮಾತುಗಳೇನಾಯ್ತಂತೇಳಿ ಅಲ್ಲಿ ಚೇಂಜ್ ಆಯಿತು. ಯಾವಾಗ ಚೇಂಜ್ ಆಯಿತು ಅದರ ಅವ್ರ ಬಿಹೇವಿಯರು, ಅದರ ಅವ್ರು ಮಾತಾಡೋಂಥ ರೀತಿ, ಅದರಿಂದ ಅನೇಕ ಜನಗಳನ್ನ ಸತ್ಯಕ್ಕೆ ತರಕ್ಕೆ ಏನಾಯ್ತದೋ ಅದು ಅನುಕೂಲ ಆಯಿತು. ಅಪೋಸ್ಟ್ಲ್ ಪೌಲ್ ಸಭೆಗೆ ಏನು ಮಾಡ್ತಾರೆ, ಹಿಂಸೆ ಕೊಡ್ತಾ ಇದ್ರು. ದೇವ್ರ ಪವಿತ್ರಾತ್ಮ ಬಲ ಕೊಟ್ಟು ಮೇಲೆ ಏನು ಮಾಡಂತ ಅದೇ ಸಭೆನ ಬೆಳೆಸೋದಕ್ಕೆ ಏನು ಮಾಡಿದ್ರು, ಕಟ್ಟೋದಕ್ಕೆ ಏನು ಮಾಡಿದ್ರು ಅವರು ಶುರು ಮಾಡೋದಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ. ಸೊ ಈ ಥರ ಅನೇಕ ಎಕ್ಸಾಂಪಲ್ಸ್ ಇದೆ. ಅದರ ಯಾಕೋಬು ಅದರ ಏನ್ರಿ, ಅವ್ರನ್ನ ಫಸ್ಟ್ ಏನು ಮಾಡ್ತಾರೆ, ಅವ್ರನ್ನ ಅಪೋಸ್ಟಲ್ಸಲ್ಲಿ ಫಸ್ಟ್ ಸಾಯಂತ ಅಪೋಸ್ಟಲ್ ಯಾರಂತೆ ಯಾಕೋಬನ್ ಏನು ಮಾಡ್ತಾರೆ, ಕತ್ತಿಯಿಂದ ಇದ್ಬಿಟ್ಟು ಏನು ಮಾಡ್ತಾರೆ, ಪಬ್ಲಿಕ್ಕಲ್ಲಿ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅದರ. ಸೊ ಅಷ್ಟೊಂದು ಧೈರ್ಯವಾಗಿ ಏನ್ರಿ ಆ ಒಂದು ಕತ್ತಿಯಿಂದ ಸಾಯೋದಕ್ಕೆ ಹೆಂಗೆ ಸಿದ್ಧವಾದ್ರು ಅಂತಂದ್ರೆ, ಇದು ದೇವರ ಪವಿತ್ರಾತ್ಮನ ಒಂದು ಬಲ ಅದರ. ಸೊ ಸೆರೆಮನೆಯಲ್ಲಿ ವಾಸವಾಗಿರ್ಬೇಕಾದ್ರೆ ದೇವ್ರಿಗೆ ಏನು ಮಾಡ್ತಿದ್ರು, ಅವರು ಹಾಡಾಡ್ತಾ ಇದ್ರು. ಆಮೇಲೆ ಒಂದ್ಸರಿ ಭೂಕಂಪ ಆಗ್ಬಿಡ್ತಾರೆ, ಅದರ ಎಲ್ಲ ಸರಪಣಿಗಳೆಲ್ಲ ಬಿಚ್ಕೊಂಡ್ಬಿಡ್ತಾರೆ. ಅವಾಗ ಕುಸ್ತೋದವಾಗ ಅವ್ರು ತಪ್ಪಿಸ್ಕೊಳಕ್ ಹೋಗಲ್ಲ ಅದರ, ಆದ್ರೂ ಕೂಡ ಏನು ಮಾಡ್ತಾರೆ ಅಲ್ಲಿ ಇರ್ತಾರೆ. ಅದು ದೇವರ ಪವಿತ್ರಾತ್ಮನ ಒಂದು ಬಲ ಅವರು ಕೊಟ್ಟಿದ್ದು ಇವೆಲ್ಲವನ್ನು ಸಹಿಸ್ಕೊಳೋದಿಕ್ಕೆ ಅದರ. ಅದರಿಂದ ಏನಾಯ್ತು ಅಂದರೆ ಅನೇಕ ಜನಗಳು ಸತ್ಯಕ್ಕೆ ಬರೋಕೆ ಏನಾಯ್ತು ಅನುಕೂಲ ಆಯಿತು. ಸೊ ಈ ರೀತಿ ದೇವರು ತನ್ನ ಪವಿತ್ರಾತ್ಮನ ಬಲದಿಂದ ಏನು ಮಾಡ್ತಾರೆ, ಅನೇಕ ಜನಗಳನ್ನ ಮಾರ್ಪಾಡು ಕೂಡ ಏನು ಮಾಡ್ತಾರೆ ಅದರ. ಸೊ ಇವಾಗ ಕೂಡ ನೋಡ್ಬೇಕಾದ್ರೆ ನಮ್ಮಲ್ಲಿರೋಂಥ ಕೆಲವರು ಅದರ ಲೋಕದಲ್ಲೆಲ್ಲ ಹೆಂಗಿದ್ರಿ, ನಾವು ಯೋಚನೆ ಮಾಡಿರ್ತೀರಿ ಅದರ. ನಾವು ಇವತ್ತಿರೋ ಥರ ಇದ್ರಾ ಅಂದರೆ ಇಲ್ಲ ರೀ, ನಮ್ಮಲ್ಲಿ ಎಷ್ಟೋ ಒಂದು ಕೆಟ್ಟ ಗುಣಗಳಿತ್ತು. ಆದರೆ ಸತ್ಯಕ್ಕೆ ಬಂದ ಮೇಲೆ ದೇವ್ರ ಪವಿತ್ರಾತ್ಮ ಕೊಟ್ಟ ಮೇಲೆ ನಮ್ದೇನಾಗಿದೆ, ನಮ್ಮದು ಒಂದು ಥಾಟ್ಸು, ಮಾತಾಡೋಂಥ ರೀತಿ, ನಡ್ಕೊಡೋಂಥ ವಿಧ ಎಲ್ಲ ಏನಾಗಿದೆ, ಎಲ್ಲ ಬದಲಾವಣೆ ಆಗಿದೆ. ಇದು ಬದಲಾವಣೆ ಆಗಿದ್ದಕ್ಕೆ ಏನಪ್ಪ ಕಾರಣ ಅಂದರೆ ಇದು ದೇವರ ಒಂದು ಪವಿತ್ರಾತ್ಮ. ಲೋಕದಲ್ಲಾದ್ರೆ ಏನು ಮಾಡ್ತಾರೆ, ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಡ್ತಾರೆ ಅದರ. ಇಷ್ಟ ಬಂದ ರೀತಿಯಲ್ಲಿ ಮಾಡ್ತಾರೆ ಅವ್ರು ನಡ್ಕೊತಾರೆ ಅಲ್ವರ. ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾಕಂದ್ರೆ ಅವ್ರಿಗೆ ಭಯ ಭಕ್ತಿ ಎಲ್ಲ ಏನಿಲ್ಲ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಏನ್ರಿ, ಆದರೆ ದೇವ್ರ ಮಕ್ಕಳು ಸತ್ಯಕ್ಕೆ ಬಂದಿದ ಮೇಲೆ ಏನು ಮಾಡ್ತಾರೆ, ಒಂದೇ ಒಂದು ಕ್ರಿಯೆ ಅಥವಾ ಒಂದು ಮಾತಲ್ಲಿ ಏನಾರೋ ತಪ್ಪಾದ ರೀತಿಯಲ್ಲಿ ಮಾಡ್ಬೇಕಾದ್ರೆ 1000 ಟೈಮ್ಸ್ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಏನ್ರಿ, ಇದು ನಾವು ಏನು ಯಾರೋ ಸಹೋದರಿಗೊಬ್ರಿಗೆ ಮಾಡಿದ್ರೆ ಯಾರಿಗೆ ಮಾಡ್ದಂಗೆ, ಏನು ನಮ್ಮ ಕರ್ತನಿಗೆ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಬೈಬಲಲ್ಲಿ ನಮ್ಗೇನಾಗಿದೆ ವಾಕ್ಯ ಇದೆ ಅಲ್ವರ. ಅಪೋಸ್ಟ್ಲ್ ಪೌಲ್ ಏನು ಮಾಡ್ತಾರೆ ಅಲ್ಲಿ, ಸಭೆಗೆ ಹಿಂಸೆ ಕೊಡ್ತಾ ಇರ್ತಾರೆ. ಯೇಸು ಕ್ರಿಸ್ತ ಅವ್ರಿಗೆ ಕಾಣಿಸ್ಕೊಂಬಿಟ್ಟು ಏನು ಹೇಳ್ತಾರೆ, ಸೌಲನೇ ಏಕೆ ನನ್ನ ಹಿಂಸಿಸುತ್ತೆ. ಏಕೆ ನನ್ನ ಹಿಂಸಿಸ್ತಿ ಅಂತ. ಅವಾಗ ಏನ್ರಿ, ಅಪೋಸ್ಟ್ಲ್ ಪೌಲ್ ಯೇಸು ಕ್ರಿಸ್ತನ್ಗೆ ಯಾವಾಗ ಹಿಂಸೆ ಕೊಟ್ರು, ಯೇಸು ಕ್ರಿಸ್ತನ ಸಭೆಗೆ ತಾನೇ ಕೊಟ್ಟಿದ್ದು. ಯೇಸು ಕ್ರಿಸ್ತನ ಸಭೆಗೆ ಕೊಟ್ಟರೆ ಅವಾಗ ಯಾರು ಕೊಟ್ಟಂಗೆ ಅಂತಂದ್ರೆ ಕರ್ತನಿಗೆ ಕೊಟ್ಟಂತ ರೀತಿಲಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದು ಕಡೆ ಪೇತ್ರ ಕೂಡ ಹೇಳ್ತಾರೆ ಅದರ, ಅನಾನಿಯ ಸಫೀರ ಹೋಗ್ಬಿಟ್ಟು ಅದರ, ದೇವರು ಪವಿತ್ರಾತ್ಮ ವಿರುದ್ಧವಾಗಿ ನೀನು ಸುಳ್ಳು ಹೇಳಕ್ಕೆ ನೀನು ಮನ್ಸು ಮಾಡಿದ್ಯಾ ಅಂತ. ಸೊ ಪವಿತ್ರಾತ್ಮ ಕಣ್ಣಿಗೆ ಕಾಣಿಸ್ತಾ ಅಲ್ಲಿ ಅದರ. ಯೋಹನ ಯಾಕೋಬಲ್ಲಿ ಪೇತ್ರಲ್ಲಿ ಏನ್ರಿ, ದೇವರ ಹೋಲಿ ಸ್ಪಿರಿಟ್ ಅವ್ರ ವಿರುದ್ಧ ತಪ್ಪು ಸುಳ್ಳು ಹೇಳಿದ್ರೆ, ಅವ್ರ ವಿರುದ್ಧವಾಗಿ ಇಲ್ದಿರೋಂಥ ರೀತಿಲಿ ತಪ್ಪು ಹೊರಿಸಿದ್ರೆ ಅವಾಗ ಏನು ಮಾಡ್ದಂಗೆ ಅಂತಂದ್ರೆ ದೇವರ ಪವಿತ್ರಾತ್ಮ ವಿರುದ್ಧವಾಗಿ ಮಾತಾಡದಂತ ಇದ್ದಂದ್ರು. ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ದೇವರವ್ರಿಗೆ ಶಿಕ್ಷೆ ಕೊಡೋದು ನೋಡ್ತಾ ಇದ್ದಾರೆ. ಈ ಥರ ಗಾಡ್ಸ್ ಹೋಲಿ ಸ್ಪಿರಿಟ್ ಇಂದ ಏನ್ರಿ ಎಷ್ಟೋ ಜನಗಳನ್ನ ಮಾರ್ಪಾಡು ಮಾಡೋಕ್ಕೆ ದೇವ್ರು ಏನು ಮಾಡ್ತಾರೆ, ಅದು ಎಂತ ಶಕ್ತಿಯಾಗಿದ್ದಾರೆ ಅದರ. ಸೊ ದೇವರು ಶಕ್ತಿಯುತನಾಗಿದ್ದಾನೆ ಈ ಬದಲಾವಣೆಗಳನ್ನ ತರೋದಕ್ಕೆ ಅಲ್ವರ. ಸೊ ಅದಕ್ಕೆ ನೋಡಿ ಒಂದು ವಾಕ್ಯ ಓದೋಣ, ಏಷಯ 55:11 ನೋಡಿದ್ದೀನಿ ಯಾರಾದ್ರ. ಏಷಯ 55ನೇ ಅಧ್ಯಾಯ 11ನೇ ವಾಕ್ಯ. ಉಣ್ಣುವವನಿಗೆ ಆಹಾರವನ್ನು ಒದಗಿಸದೆ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡ್ರ, ಮಳೆ ಹನಿ ಅದರ ಏನ್ರಿ, ಅದು ಭೂಮಿಗೆ ಬಿಡೋಂಥ ಪರ್ಪಸ್ ಏನಪ್ಪ ಅಂದರೆ ಅದು ನೆಲನ ತೋಯಿಸಿ ಗಿಡ ಮರಗಳಿಗೆ ಅದರ ಬೀಜಗಳಿಗೆ ಏನು ಕೊಡಬೇಕು, ಅದು ನೀರನ್ನು ಕೊಡಬೇಕು. ಆ ನೀರನ್ನು ಕೊಡ್ದಿರ ಹಿಂತಿರುಗಿ ದೇವ್ರ ಹತ್ರಕ್ಕೆ ವಾಪಸ್ ಏನಾಗ್ಬಿಡಂತೆ, ಹೋಗ್ಲೇಬೇಡ್ದಂತೆ ಅಲ್ವರ. ಈ ಪ್ರೊಸೆಸ್ ನಮ್ಗೆ ಚೆನ್ನಾಗಿ ಗೊತ್ತಲ್ವಾ ಏನ್ರಿ. ಬೇಸಿಗೆಗಾಲ ಏನಾಗ್ತಾರೆ, ಭೂಮಿಲಿರೋಂಥ ನೀರೆಲ್ಲ ಆವಿಯಾಗಿ ಏನು ಮಾಡ್ತಾರೆ, ಮೇಲೆ ಆಕಾಶಕ್ಕೆ ಏನಾಗ್ತಾರೆ, ಮೋಡ ಥರ ಫಾರ್ಮ್ ಆಗ್ತಾರೆ. ಅದೇ ತಿರ್ಗಿ ಏನಾಗೋದು, ಮಳೆ ನೀರು ಥರ ಭೂಮಿಗೆ ವಾಪಸ್ ಬರೋದು ಅಲ್ವರ. ಯೋಚನೆ ಮಾಡಿರ್ತೀನಿ, ಈ ಮಳೆ ನೀರಲ್ಲಿ ಇರೋಂಥ ಎಫೆಕ್ಟ್ ಎಷ್ಟಿದೆ
ಅಲ್ಲ ನೀವು ಗಿಡ ಮರಗಳಿಗೆ ಎಂಥ ನೀರು ಏನು ಬೇಕಾದ್ರೆ ಹಾಕಿ, ಎಂಥ ಪೌಷ್ಟಿಕ ಒಂದು ಫರ್ಟಿಲೈಸರ್ಗಳು ಹಾಕಿ, ಒಂದು ಮಳೆ ನೀರು ಬಂದ್ಬಿಡ್ಲಿರಿ ಅಲ್ವಾ, ಏನ್ರಿ ಗಿಡಗಳೆಲ್ಲ ಅಂತ ಇರ್ತಾರೆ. ಇದು ಅದು ಪ್ರಭಾವ. ಇದೇ ಥರ ದೇವ್ರ ವಾಕ್ಯ, ದೇವ್ರ ವಾಕ್ಯ ದೇವ್ರು ಕಳ್ಸಿಕೊಟ್ಟಿರೋದು ಏನಕ್ಕೆ, ಏನ್ರಿ ಏನಕ್ಕೆ ಅಂತಂದ್ರೆ, ಅದು ದೇವ್ರ ಮಕ್ಳಲ್ಲಿ ಏನು ಮಾಡಲಿ, ಹೋಗೋ ಕ್ರಿಯೆಗಳನ್ನ ಮಾಡಲಿ, ಬದಲಾವಣೆ ಏನು ಮಾಡಲಿ, ಅದು ತರಲಿ ಅಂತ. ಆ ಬದಲಾವಣೆನ ಮಾಡ್ದಿರಾ, ಅದನ್ನು ತರ್ದಿರ, ಇದು ದೇವ್ರ ಹತ್ರಕ್ಕೆ ಹಿಂತಿರುಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ದೇವ್ರ ವಾಕ್ಯಕ್ಕೆ ಎಷ್ಟು ಪವರ್ ಇದೆ ಅಂತ ನಾವೇನು ನೋಡ್ತೀರಿ ಏನ್ರಿ, ಅದು ಎಂಥ ಮನುಷ್ಯನ ಕೂಡ ಏನ್ರಿ ಅದನ್ನ ಕನ್ವರ್ಟ್ ಮಾಡೋಕೆ ಏನಾಗಿದೆ. ಅದರ ಬೈಬಲ್ ಹೇಳ್ತಾರೆ, ಅದರ ಸಾಮ್ಸ್ 19 ಚಾಪ್ಟರ್ ಅಲ್ವರ, ದ ವರ್ಡ್ ಆಫ್ ಗಾಡ್ ಇಸ್ ಪರ್ಫೆಕ್ಟ್ ಟು ಕನ್ವರ್ಟ್ ಎ ಸೋಲ್, ಅದರ ಕನ್ವರ್ಟ್ ಎ ಸಿನ್ನರ್ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ದೇವ್ರ ವಾಕ್ಯಕ್ಕೆ ಅಷ್ಟೊಂದು ಬಲ ಏನಾಗಿದೆ ರೀ, ಇದೆ ಅಲ್ವರ. ಇದನ್ನೇ ತನ್ನ ರಾಜ್ಯದಲ್ಲಿ ಏನು ಮಾಡ್ತಾರೆ ಅವರು ಉಪಯೋಗಿಸ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕು brother. ಓದ್ಬೇಕು. ಹಾಂ, ನಮಿತಾ ಸಿಸ್ಟರ್ ಓದಿ, ಆಮೇಲೆ ನೆಕ್ಸ್ಟ್ ಅನಿತಾ ಸಿಸ್ಟರ್. ದೈವಿಕ ಚಿತ್ತ, ಪ್ರಭಾವ, ಶಕ್ತಿ ಮತ್ತು ಆತ್ಮ. ಡಿವೈನ್ ವಿಲ್, ಇನ್ಫ್ಲುಯೆನ್ಸ್, ಪವರ್, ಸ್ಪಿರಿಟ್. ಮೇಲಿನವುಗಳಿಂದ ದೇವರ ಆತ್ಮನು ಅಥವಾ ಪವಿತ್ರಾತ್ಮನು ಎಂಬುದರ ವಿಶಾಲವಾದ ಅರ್ಥ ವಿವರಣೆಯೆಂದರೆ ದೇವರ ಚಿತ್ತ, ಪ್ರಭಾವ, ಶಕ್ತಿಯಾಗಿದೆ ಎಂದು ನಾವು ಗ್ರಹಿಸಬಹುದಾಗಿದೆ. ಇದು ದೇವರ ಚಿತ್ತಕ್ಕನುಸಾರವಾಗಿ ಎಲ್ಲೆಡೆಯಲ್ಲಿ ದೇವರ ಚಿತ್ತದ ಸಾಮರಸ್ಯಕ್ಕನುಸಾರವಾಗಿ ಪ್ರಯೋಗಿಸಲ್ಪಡುವ ಪವಿತ್ರವಾದ ಚಿತ್ತವಾಗಿದ್ದು, ಪವಿತ್ರಾತ್ಮನ ಹೆಜ್ಜೆ ಮತ್ತು ಕಾರ್ಯಾಚರಣೆಗಳು ಪವಿತ್ರತೆಯೊಂದಿಗೆ ಸಾಮರಸ್ಯದಲ್ಲಿರುತ್ತವೆ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ದೇವರು ತನ್ನ ಆತ್ಮ ಅಥವಾ ತೇಜಸ್ಸನ್ನು ವಿವಿಧ ರೀತಿಯಲ್ಲಿ ವಿವಿಧ ಪಾರುಪತ್ಯಗಳನ್ನು ಬಳಕೆ ಮಾಡಿಕೊಂಡು ಪ್ರಯೋಗಿಸುತ್ತಾ ವಿವಿಧ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳುವನಾಗಿದ್ದಾನೆ. ಯಾಂತ್ರಿಕವಾಗಿಯೋ ಅಥವಾ ಬುದ್ಧಿವಂತಿಕೆಯ ಪಾರುಪತ್ಯೆಯ ಮೂಲಕ ದೇವರು ಯಾವುದನ್ನಾದರೂ ಹೊಂದಿಕೊಂಡಾಗ ನಾವು ಆತನು ನೇರವಾಗಿ ಕಾರ್ಯಸಾಧಿಸಿದಷ್ಟೇ ಸತ್ಯವಾಗಿ ಇರುತ್ತದೆ. ಯಾಕೆಂದರೆ ಈ ಎಲ್ಲ ಪಾರುಪತ್ಯವು ಆತನ ಸೃಷ್ಟಿಯಾಗಿದೆ. ಜನರಲ್ಲಿರುವಂತೆ ಒಂದು ಕಟ್ಟಡದ ಗುತ್ತಿಗೆದಾರನಾದಾತನು ಕಟ್ಟಡದ ಕಟ್ಟುವಿಕೆಯ ಪ್ರತಿಯೊಂದು ಕಾರ್ಯದಲ್ಲಿಯೂ ನೇರವಾಗಿ ಭಾಗವಹಿಸದಿದ್ದರೂ ಅದರಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕೆಲಸಗಾರನು ಆತನ ಪ್ರತಿನಿಧಿಗಳಾಗಿರುತ್ತಾರೆ ಮತ್ತು ಆತನ ನಿಯಂತ್ರಣದಲ್ಲಿರುತ್ತಾರೆ. ಆತನು ಒಂದು ವೇಳೆ ಒಂದೇ ಒಂದು ಸಲಕರಣೆಯನ್ನು ಕೂಡ ಎತ್ತದೇ ಇದ್ದಾಗ್ಯೂ ಕಟ್ಟಡ ಕಾರ್ಯವು ಸಂಪೂರ್ಣವಾಗಿ ಗುತ್ತಿಗೆದಾರನದ್ದೇ ಆಗಿರುತ್ತದೆ. ಆತನು ಅದನ್ನು ತನ್ನ ಪದಾರ್ಥಗಳ ಮೂಲಕ ಮತ್ತು ತನ್ನ ಪ್ರತಿನಿಧಿಗಳಾದ ಕೆಲಸಗಾರ ಮೂಲಕ ನೆರವೇರಿಸುವವನಾಗಿರುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡ್ಬೇಕಾದ್ರೆ ಈ ಒಂದು ಹೋಲಿ ಸ್ಪಿರಿಟ್ ಅಂತ ಏನು ಹೇಳ್ತಾರೋ, ಇದಕ್ಕೆ ಡಿವೈನ್ ವಿಲ್ ಅಂತ ಏನು ಮಾಡೋದು ಹೇಳ್ಬೋದು, ಅದರ ಡಿವೈನ್ ಇನ್ಫ್ಲೂಯೆನ್ಸ್ ಅಂತ ಏನು ಮಾಡೋದು ಹೇಳ್ಬೋದು, ಡಿವೈನ್ ಪವರ್ ಅಂತ ಏನು ಮಾಡ್ಬೋದು ಅದನ್ನು ಹೇಳ್ಬೋದು ಅಂತ ಹೇಳ್ತಾರೆ ಅಲ್ವರ. ಅಂದರೆ ಈ ಒಂದು ಪವಿತ್ರ ಆತ್ಮನ ಯಾವ ರೀತಿ ಸತ್ಯವೇದದಲ್ಲಿ ಪ್ರಯೋಗ ಮಾಡಿದರೆ, ಅದು ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅಂತ ಏನು ಮಾಡ್ತಾರೆ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಅಲ್ವರ. ನೋಡ್ರಿ, ಇದು ಡಿವೈನ್ ಪವರ್, ಇದು ಡಿವೈನ್ ಇನ್ಫ್ಲೂಯೆನ್ಸ್ ಅಂತ ಹೇಗೆ ಹೇಳ್ಬೋದು ಅಂತ ನೋಡೋದಂದ್ರೆ, ದೇವರು ಆದಿಯಲ್ಲಿ ಏನು ಮಾಡಿದ್ರು, ಭೂಮಿ ಆಕಾಶ ಸೃಷ್ಟಿ ಮಾಡೋದು ನೋಡ್ತೀರಿ. ಭೂಮಿ ಬರಿದಾಗಿತ್ತು, ದೇವರ ಆತ್ಮ ಭೂಮಿ ಏನು ಮಾಡ್ತಾರೆ ಚಲಿಸ್ತಾ ಇತ್ತು ಅಂತ ನೋಡ್ತೀರಿ ಅದರ. ಸೊ ಬರಿದಾಗಿರೋಂಥ ಭೂಮಿನ ದೇವ್ರು ಏನಪ್ಪ ಮಾಡೋದಂತ ಒಂದು ಪರಿಪೂರ್ಣವಾಗಿರೋಂಥ ಹಂತಕ್ಕೆ ಏನು ಮಾಡಿದ್ರು ಅಂತ ತಂದ್ರು ಅದರ. ಇದನ್ನ ಹೆಂಗೆ ತಂದರು ದೇವ್ರೇನು ಪರಲೋಕನ ಫಿಸಿಕಲಾಗಿ ಬಂದು ಏನೋ ಮಾಡಿದ ಕೆಲಸಗಳು ಅಂತಂದರೆ ಏನ್ರಿ, ಏನು ಆ್ಯಕ್ಟಿವಿಟಿ ದೇವ್ರು ಬಂದು ಫಿಸಿಕಲಾಗಿ ಏನೋ ಮಾಡೋಕ್ಕೆ ಹೋಗಿಲ್ಲ ರೀ ಅದರ. ಆದರೆ ಏನಾಯ್ತು, ಇವೆಲ್ಲ ಏನಾಯ್ತಂತೆ ದೇವರಿಂದನೇ ಆಯಿತು ಅಂತ ನಾವೇನು ಮಾಡ್ತೀವಿ, ನಂಬ್ತೀರಿ ಅದರ. ಸೊ ಇದು ಹೇಗಪ್ಪ ಆಯಿತು ಅಂತಂದರೆ ಏನ್ರಿ, ದೇವರು ತನ್ನ ಒಂದು ಶಕ್ತಿನೇ ಮಾಡಿದಾರಲ್ಲ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮಲ್ಲಿ ಬ್ರದರ್ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಅಂದರೆ, ಒಂದು ದೊಡ್ಡ ಬಿಲ್ಡಿಂಗ್ ರೀ, ದೊಡ್ಡ ಜೈಜಾಂಟಿಕ್ ಬಿಲ್ಡಿಂಗ್ ಅಂತ ತಿಳ್ಕೊಳ್ಳಿ, ಒಂದು 150 ಅಂತಸ್ತು ಬಿಲ್ಡಿಂಗ್ ಇದೆ ಅದರ. ಆ 150 ಅಂತಸ್ತಿನ ಬಿಲ್ಡಿಂಗ್ನ ಬ್ಯೂಟಿಫುಲ್ಲಾಗಿ ಏನು ಮಾಡ್ತಾರೆ, ಎಲ್ಲ ಡಿಸೈನ್ ಎಲ್ಲ ಮಾಡಿ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ ಕ್ಲೀನಾಗಿ ಪ್ಲ್ಯಾನ್ ಪ್ರಕಾರ ಕ್ಲೀನಾಗಿ ಏನು ಮಾಡ್ತಾರೆ ಕಟ್ಟಿ ಮುಗಿಸ್ತಾರೆ ಅದರ. ಕಟ್ಟೆಲ್ಲ ಮುಗಿಸಿದ್ಮೇಲೆ ಏನ್ರಿ, ಈ ಬಿಲ್ಡಿಂಗ್ನ ಯಾರಪ್ಪ ಕಟ್ಟಿದ್ರು ಅಂತಂದ್ರೆ ಜನಗಳು ಏನು ಹೇಳ್ತಾರೆ, ಈ ಬಿಲ್ಡಿಂಗ್ನ ಯಾರು ಕಟ್ಟರು ಅಂತಂದ್ರೆ ಏನು ಹೇಳ್ತಾರೆ ಜನಗಳು, ಮಾಲೀಕನ ಹೆಸರು ಹೇಳ್ತಾರೆ, ಅದನ್ನ ಕಾಂಟ್ಯಾಕ್ಟ್ ಹಿಡ್ದವನ ಹೆಸರು ಹೇಳ್ತಾರೆ ಅಲ್ವರ. ಇಂಥ ಆರ್ಕಿಟೆಕ್ಟ್ ಕಟ್ಟಿದ್ದಾರೆ, ಇಂಥ ಇಂಜಿನಿಯರ್ ಕಟ್ಟಿದ್ದಾರೆ ಅಲ್ವರ. ನೋಡಿ, ಇವಾಗ ಕಾಶ್ಮೀರದ ಒಂದು ದೊಡ್ಡ ಬ್ರಿಡ್ಜ್ ಕಟ್ಟೋ ನೋಡಿರ್ತೀನಿ ಅಲ್ವರ.
ಏನ್ರಿ ಏಷ್ಯಾದಲ್ಲೇ ಇಂಡಿಯಾದಲ್ಲೇ ಹೈಯೆಸ್ಟ್ ಬ್ರಿಡ್ಜ್ ಅಂತ ಇದು ಅದರ ಆ ಒಂದು ಬ್ರಿಡ್ಜು 40 ಕಿಲೋಮೀಟರ್ನ ಕಟ್ ಶಾರ್ಟ್ ಮಾಡಿದೆ ಅಂತ ಯೋಚನೆ ಮಾಡಿರ್ತೀನಿ ಅದರ ಆ ಬ್ರಿಡ್ಜು ಏನ್ರಿ ಮ್ಯಾಗ್ನಿಫಿಷೆಂಟ್ ಇಂಜಿನಿಯರಿಂಗ್ ಮಾರ್ವಲ್ ಅಂತ ಹೇಳ್ತಾರೆ. ಅದರ ಕಟ್ಟಿದವ್ರು ಯಾರಪ್ಪ ಅಂತ ಕೇಳಿದ್ರೆ ಏನ್ರಿ ಅಯ್ಯೋ ಗಾರೆ ಕಟ್ಟಿದ್ರು ಅಂತ ಹೇಳಕ್ ಹೋಗಲ್ಲ ರೀ. ಕಟ್ಟಿದವ್ರು ಯಾರು ಅಂತಂದ್ರೆ ಇಂತಿಂಥ ಇಂಜಿನಿಯರ್ ಕಟ್ಟಿದ್ರು ಅಂತ ಹೇಳ್ತಾರೆ. ಅದರ ಸೊ ಆ ರೀತಿನೇ ಏನ್ರಿ ಅಲ್ಲಿ ಬಂದ್ಬಿಟ್ಟು ಇಂಜಿನಿಯರ್ ಖುದ್ದಾಗೆ ಬಂದು ಕೆಲಸ ಮಾಡಿ ನಟ್ಟು ಬೋಲ್ಟನ್ನ ಹಿಡಿದು ಅವ್ನು ಟೈಟ್ ಮಾಡಿದಂತ ಏನೂ ಇಲ್ಲ ರೀ. ಅವ್ನು ಪ್ಲ್ಯಾನ್ ಎಲ್ಲ ಮಾಡಿಕೊಟ್ಟು ಕ್ಲೀನಾಗಿ ಏನು ಮಾಡ್ತಾನೆ, ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ಇದನ್ನ ಹಿಂಗೆ ನಡಿಬೇಕು ಅಂತ. ಅವ್ನು ಹೇಳಿದ ಮಾತ್ರಕ್ಕೆ ಏನಾಯ್ತು ಎಲ್ಲ ಹಂಗೇ ಕ್ಲೀನಾಗಿ ಏನಾಯ್ತು ಅಲ್ಲಿ ನೆರವೇರ್ತೋ. ಅದರ ಅದೇ ಪ್ರಕಾರ ತಂದೆಯ ದೇವರು ಏನ್ರಿ ಅವ್ರ ಯೋಜನೆಯಲ್ಲಿ ತನ್ನ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಏನ್ರಿ ಅವರು ನುಡ್ದಿದ್ದ ಮಾತ್ರಕ್ಕೆ ಎಲ್ಲವೂ ಏನಾಯ್ತು ಅಲ್ಲಿ ಬಂತು. ಇದು ಗಾಡ್ಸ್ ಪವರ್. ಅದರ ಇದು ಏನ್ರಿ ಆತನ ಒಂದು ಅದ್ಭುತವಾದಂಥ ಶಕ್ತಿ ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಅಷ್ಟ ಓದ್ತೀರಾ? ಓದ್ತೀನಿ. ಅದರಂತೆ ಉದಾಹರಣೆಯಾಗಿ ನಾವು ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು ಆದಿಕಾಂಡ 2:5 ಎಂದು ಓದುವಾಗ, ಆತನು ವ್ಯಕ್ತಿಗತವಾಗಿ ಪ್ರತಿಯೊಂದನ್ನು ತನ್ನ ಕೈಗೆತ್ತಿಕೊಂಡು ಇದನ್ನು ನೆರವೇರಿಸಿದನು ಎಂದು ತಿಳಿಯಬಾರದು. ಆತನು ವಿವಿಧ ಪಾರುಪತ್ಯಗಳನ್ನು ಉಪಯೋಗಿಸಿದನು. ಆತನು ಉಂಟಾಗಲಿ ಎನ್ನಲು ಉಂಟಾಯಿತು. ಆತನು ಅಪ್ಪಣೆ ಕೊಡಲು ಎಲ್ಲವುಗಳು ಕೂಡಲೇ ಉಂಟಾದವು. ಕರ್ತನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು. ಕೀರ್ತನೆ 33:6-9. ಸೃಷ್ಟಿಯು ತನ್ನ ಸಿಸ್ಟರ್ ಓದಿ ಆಯ್ತಾ ಅಷ್ಟ? ಅನಿತಾ ಸ್ಟರ್, ಹಲೋ ಅನಿತಾ ಸ್ಟರ್, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಹಲೋ ಅನಿತಾ ಸ್ಟರ್, ಅನ್ಮ್ಯೂಟ್ ಮಾಡಿ ಒಂದ್ಸರಿ ಓದಿ. ಅನಿತಾ ಸ್ಟರ್, I will continue. ಅನಿತಾ ಸ್ಟರ್, ಓಕೆ ಕಂಟಿನ್ಯೂ ಮಾಡ್ರಿ. ಅದರಂತೆ ಉದಾಹರಣೆಯಾಗಿ ನಾವು ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು ಆದಿಕಾಂಡ 2:5 ಎಂದು ಓದುವಾಗ, ಆತನು ವ್ಯಕ್ತಿಗತವಾಗಿ ಪ್ರತಿಯೊಂದನ್ನು ತನ್ನ ಕೈಗೆತ್ತಿಕೊಂಡು ಇದನ್ನು ನೆರವೇರಿಸಿದನು ಎಂದು ತಿಳಿಯಬಾರದು. ಆತನು ವಿವಿಧ ಪಾರುಪತ್ಯಗಳನ್ನು ಉಪಯೋಗಿಸಿದನು. ಆತನು ಉಂಟಾಗಲಿ ಎನ್ನಲು ಉಂಟಾಯಿತು. ಆತನು ಅಪ್ಪಣೆ ಕೊಡಲು ಎಲ್ಲವುಗಳೂ ಕೂಡಲೇ ಉಂಟಾದವು. ಕರ್ತನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಕೀರ್ತನೆ 33:6-9. ಸೃಷ್ಟಿಯು ತನ್ನಷ್ಟಕ್ಕೆ ತಾನೇ ಕ್ರಮಬದ್ಧವಾಗಲಿಲ್ಲ. ನಾವು ಓದುವಂತೆ ಅದಕ್ಕೆ ಹಿಡಿದ ಕಾಲಾವಧಿ 6 ದಿನಗಳು ಅಥವಾ 6 ಯುಗಗಳು. ಎಲ್ಲಾ ವಸ್ತುಗಳು ತಂದೆ ದೇವರಿಗಾಗಿ ಮತ್ತು ಆತನ ಚೈತನ್ಯದ ಮೂಲಕ ಎಂಬುದನ್ನು ನಮಗೆ ನಿರ್ದಿಷ್ಟವಾಗಿ ತಿಳಿಸುವಾಗ, ಆತನ ಚಿತ್ತ, ಆತನ ಆತ್ಮ ಮತ್ತು ಆತನ ಚೈತನ್ಯ ಇವುಗಳು ನಾವು ಈ ಹಿಂದೆ ಕಂಡುಕೊಂಡಂತೆ ಆತನ ಮಗನ ಅಂದರೆ ವಾಕ್ಯನ ಲೋಗಾಸ್ ಮೂಲಕ ಕಾರ್ಯಗತವಾದವು. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ರಿ, ಆಲ್ರೆಡಿ ನಾವು ಓದಿದಂಥ ರೀತಿಲೇ ದೇವರು ಏನು ಮಾಡಿದ್ರೆ ತನ್ನ ಪ್ಲ್ಯಾನ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದರ ನೋಡಿ ಒಂದು ವಾಕ್ಯ ಓದೋಣ. ಕೀರ್ತನೆ 33:6-9 ಓದ್ರಿ ಯಾರಾದ್ರು. ಸಾಮ್ಸ್ 33rd chapter 69. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು. ಅದರಲ್ಲಿರುವುದೆಲ್ಲವೂ ಆತನ ಸ್ವಾಸ್ಥ್ಯದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲರಾಶಿಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ. ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು. ವೆರಿ ಗುಡ್. ಆತನು ಹೇಳಿ ಇಷ್ಟ ಓದಿ. ಆತನ ಅಪ್ಪಣೆ ಆತನ ಆಜ್ಞಾಪಿಸುವುದರಿಂದಲೇ ಸಮಸ್ತವು
ಸ್ಥಾಪನೆ ಆಯ್ತು ಅದರ. ಸೊ ನೋಡ್ಬೇಕಾದ್ರೆ ಏನ್ರಿ ಆಯ್ತು. ನೋಡಿ, ದೇವರು ಹೇಳಿದ ತಕ್ಷಣ ಏನೈತೆ ಎಲ್ಲವೂ ಆಯ್ತು. ಇದು ಪವರ್ ಅದರ. ಮನುಷ್ಯನಿಗೆ ಎಷ್ಟು ಪವರ್ ಇರ್ತಾರೆ ಅಂತಂದ್ರೆ, ಇಡೀ ಜಗತ್ತಿನ ಸೃಷ್ಟಿಕರ್ತನಿಗೆ ಪವರ್ ಇಲ್ವಾ? ಸಾಧಾರಣ ದೇವ್ರು ಏನು ಮಾಡಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿದೆ ಅದರ. ಸೊ ಇದನ್ನ ಏನಕ್ಕಾಗಿ ಮಾಡೋದಕ್ಕೆ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ಅಂತಂದ್ರೆ, ತನ್ನ ಚಿತ್ತ, ತನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನ ನೆರವೇರಿಸೋದಕ್ಕೆ ಮಾಡೋದು ಶಕ್ತಿನ ಅದನ್ನ ಪ್ರಯೋಗ ಮಾಡೋದು. ಅದಕ್ಕೆ ಹೇಳ್ತಾರೆ ಗಾಡ್ಸ್ ಹೋಲಿ ಸ್ಪಿರಿಟ್ ಅಂತಂದ್ರೆ ಇಟ್ ಈಸ್ ಇಸ್ ವಿಲ್ ಅಂತ ಹೇಳ್ಬೋದು, ಇಟ್ ಈಸ್ ಇಸ್ ಮೈಂಡ್ ಅಂತ ಮಾಡೋದು ಹೇಳ್ಬೋದು, ಇಟ್ ಈಸ್ ಇಸ್ ಪವರ್ ಅಂತ ಮಾಡೋದು ಅದನ್ನ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಸ್ಟಾರ್ ಓದ್ರಿ ನೀವು. ಮೋಸ್ಟ್ಲಿ ಅವಾಗ ಹ್ಯಾಂಗ್ ಆಗೋಯ್ತು ಅಂತ ಓದಿ ಸ್ಟಾರ್. ಓದ್ತೇನೆ. ಇಲ್ಲಿ ತುಂಬಾ ನೆಟ್ವರ್ಕ್ ಇದೆ. ಅದ್ ಬಿಟ್ಟು ನೀವು ಓದ್ರಲ್ಲ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ. ಆಯ್ತಾಯ್ತು. ದೇವರ ಪವಿತ್ರಾತ್ಮನ ಪರಿವರ್ತನಾ ಶಕ್ತಿಯು ಈ ಸುವಾರ್ಥ ಯುಗದಲ್ಲಿ ದೇವರ ಚಿತ್ತಾನುಸಾರ ಆತನ ಜನರನ್ನು ಆತನೊಂದಿಗೆ ಪೂರ್ಣ ಸಂಧಾನಕ್ಕೆ ತರುವ ಕಾರ್ಯವೆಸಗುವಾಗ ಅದು ಹೆಚ್ಚು ಕ್ಲಿಪ್ತವಾಗಿರುವುದಲ್ಲದೆ ಆದಿಕಾಂಡ 1:2 ತಿಳಿಸಿರುವ ಆತನ ಶಕ್ತಿಯ ಕಾರ್ಯಾಚರಣೆಗಿಂತಲೂ ಕಡಿಮೆಯಾದ ರೀತಿಯಲ್ಲಿ ಅರ್ಥವಾಗುವ ಕಾರ್ಯಾಚರಣೆಯಾಗಿದೆ. ಉನ್ನತ ಸಂಗತಿಗಳೊಂದಿಗೆ ಚಿತ್ತ ಮತ್ತು ಮುಕ್ತ ಮನಸ್ಸಿನ ವಿಷಯವಾಗಿಯೇ ಹೊರತು ಪ್ರಜ್ಞಾರಹಿತ ವಸ್ತುವಿನೊಂದಿಗೆ ಅಲ್ಲ. ಪರಿಶುದ್ಧ ಗ್ರಂಥಗಳ ಬೆಳಕಿನಲ್ಲಿ ನಾವು ಪವಿತ್ರಾತ್ಮನನ್ನು ಈ ಕೆಳಕಂಡಂತೆ ಅರ್ಥ ಮಾಡಿಕೊಳ್ಳಬಹುದು. ಓಕೆ, ಒಂದ್ ನಿಮಿಷ. ಇವಾಗ ಏನ್ ಮಾಡೋಣ ನೋಡಿ, ಇಲ್ಲಿ ಹೇಳ್ತಾರೆ ಒಂದು ಡಿಫ್ರೆನ್ಸ್ ಹೇಳ್ತಾರೆ ನೋಡಿದ್ದೀರಿ. ದೇವರು ತನ್ನ ಪವಿತ್ರಾತ್ಮನ ಸೃಷ್ಟಿ ಕೆಲಸ ಮಾಡಿದ್ರಲ್ಲ, ಆ ಸೃಷ್ಟಿ ಕೆಲಸ ಮಾಡಿರೋದೇನಪ್ಪ ಲೈಫ್ಲೆಸ್ ಥಿಂಗ್ಸ್ ಮೇಲೆ ಏನು ಮಾಡಿದ್ರು ದೇವರು ಅದು ಕೆಲಸ ಮಾಡಿದ್ರು ಅಲ್ಲರ. ಏನು ಲೈಫ್ಲೆಸ್ ಥಿಂಗ್ಸ್ ಅಂದರೆ ಏನ್ರಿ, ಈ ಮನುಷ್ಯನ್ಗಿತ್ತಲ್ಲ ಜೀವ, ಆ ಥರ ಜೀವ ಇರಲ್ಲ ರೀ. ಏನ್ರಿ, ಗಿಡ ಮರಗಳು, ಕಲ್ಲು ಬಂಡೆಗಳು ಅದರ ಅಲ್ಲೇನು ಮಾಡಿದ್ರು ಪ್ರಯೋಗ ಮಾಡಿದ್ರು ಅದರ. ಆದರೆ ಈ ದೇವ್ರ ಮಕ್ಳುಗಳ ಮೇಲೆ, ದೇವ್ರ ಮನುಷ್ಯರ ಮೇಲೆ ತನ್ನ ಪವಿತ್ರಾತ್ಮ ಪ್ರಯೋಗ ಮಾಡ್ಬೇಕಾದ್ರೆ ಏನ್ರಿ ಅದು ಡಿಫ್ರೆಂಟಾಗಿ ಏನಾಗಿತ್ತು ಅದಿತ್ತು ಅದರ. ಸತಿ ನೋಡ್ಬೇಕಾದ್ರೆ ಅದು ಏನ್ರಿ ಜೀವ ಇಲ್ದಿರೋಂಥ ಒಂದು ವಸ್ತುಗಳ ಮೇಲೆ ಪ್ರಯೋಗ ಮಾಡಿದ್ರು. ಅದೇ ಜೀವಂತವಾಗಿರೋಂಥ ವಸ್ತುಗಳ ಮೇಲೆ ಪ್ರಯೋಗ ಮಾಡ್ಬೇಕಾದ್ರೆ ಇದರಲ್ಲಿ ಕಂಡಂಥ ಒಂದು ಬದಲಾವಣೆಗಳು ಕ್ಲೀನಾಗಿ ಏನಾಗ್ತದೆ ನಮಗೆ ಕಾಣಿಸ್ತದೆ. ಇದು ದೇವರ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ ಹೊರತು ಇದು ಬೇರೆ ಯಾವುದಿನ ಆಗೋದಕ್ಕೆ ಸಾಧ್ಯ ಅಂತ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಸತ್ಯವಾದ ವಾಕ್ಯದಲ್ಲಿ ನಾವು ಪವಿತ್ರಾತ್ಮ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಿಳ್ಕೊಬೇಕು ಅಂತ ಹೇಳ್ತಾರೆ. ಏನದು ಅನಿತಾ ಅಷ್ಟ ಓದಿ, ಒಂದೊಂದೇ ಪಾಯಿಂಟ್ ಓದ್ಕೊಂಡಿದ್ದಿ. ದೇವರ ಶಕ್ತಿಯು ಯಾವ ರೀತಿಯಲ್ಲಿ ಬೇಕಾದರೂ ಕಾರ್ಯ ಸಾಧಿಸುತ್ತದೆ, ಆದರೆ ಸದಾ ನ್ಯಾಯ ಮತ್ತು ಪ್ರೀತಿಯ ರೇಖೆಯಲ್ಲಿರುತ್ತದೆ. ಆದುದರಿಂದ ಇದೊಂದು ಪವಿತ್ರವಾದ ಶಕ್ತಿಯಾಗಿದೆ. ಓಕೆ, ಥ್ಯಾಂಕ್ ಯು. ಫಸ್ಟ್ ಪಾಯಿಂಟ್ ಹೇಳ್ತಾರೆ, ದೇವರು ತನ್ನ ಶಕ್ತಿನ ಏನ್ ಮಾಡ್ತಾರೆ ಪ್ರಯೋಗ ಮಾಡ್ತಾರೆ. ಶಕ್ತಿ ಇದೆ ಅಂತ ಅಂದ್ಬಿಟ್ಟು ದೇವರು ಹೆಂಗಾರ ದುರುಪಯೋಗ ಪಡಿಸ್ತಾರಾ ಅಂತಾರೆ. ದೇವ್ರು ದುರುಪಯೋಗ ಪಡಿಸೋಕೆ ಹೋದ್ರಿ. ಅದನ್ನ ಏನ್ರಿ ದೇವ್ರಿಗೆ ಇನ್ನೂ ಒಂದು 3 ಗುಣಲಕ್ಷಣಗಳಿದೆ. ದೇವ್ರಿಗೆ ಟೋಟಲ್ ಆಗಿ ಎಷ್ಟಿದೆ ಗುಣಲಕ್ಷಣಗಳು? ಎಷ್ಟಿದೆ ಯಾರು ಹೇಳ್ತೀರಾ? 4 4. ಯಾವ್ದ್ಯಾವ್ದು? ಓರಿರಿ, ಓರಿ ಅಂದ್ರೆ ನೀತಿ, ಆಮೇಲೆ ಪ್ರೀತಿ, ಜ್ಞಾನ, ಆಮೇಲೆ ಶಕ್ತಿ. ಅದರ ಶಕ್ತಿ, ನೀತಿ, ಜ್ಞಾನ, ಪ್ರೀತಿ, ಈ 4 ಗುಣಲಕ್ಷಣಗಳು ಏನಾಗಿದೆ ಇದೆ. ಅದೇ ದೇವ್ರಿಗೆ ಶಕ್ತಿ ಇದೆ ಅಂತ ಮಾತ್ರಕ್ಕೆ ದೇವ್ರು ಇಷ್ಟ ಆಗೋದಂತ ರೀತಿಯಲ್ಲಿ ಮಾಡಕ್ ಹೋಗಲ್ಲ ರೀ. ಅದನ್ನ ಎಕ್ಸಸೈಸ್ ಮಾಡಕ್ ಹೋಗಲ್ಲ. ಅದನ್ನ ಏನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ, ಅದನ್ನ ಜ್ಞಾನಕ್ಕೆ ಅನುಸಾರವಾಗಿ, ನೀತಿಗೆ ಅನುಸಾರವಾಗಿ, ಪ್ರೀತಿಗೆ ಅನುಸಾರವಾಗಿ ಮಾಡೋದನ್ನ ಅದನ್ನ ಉಪಯೋಗಿಸಕ್ಕೆ ಹೋಗ್ತಾರೆ ನೋಡ್ತೀನಿ. ಅದರ ಪವರ್ ಇದೆ ಅಂತ ಮಾತ್ರಕ್ಕೆ ಮನುಷ್ಯ ಪಾಪ ಮಾಡಿದ ತಕ್ಷಣ ಅವ್ನಿಗೆ ಶಾಪ ಕೊಟ್ಬಿಟ್ಟು ನೀನು ಕಪ್ಪೆ ಆಗ್ಬಿಡು ಅಂತ ಹೇಳಕ್ ಹೋಗಿಲ್ಲ ರೀ. ಏನು ಜ್ಞಾನ ಇದೆ ಅದರಲ್ಲಿ ಯೋಚನೆ ಮಾಡ್ರಿ. ಮನುಷ್ಯನ ಕಪ್ಪೆ ಮಾಡ್ಬಿಟ್ರೆ ಆ ಕಪ್ಪೆಗೆ ಏನು ಗೊತ್ತಾಯ್ತದ? ಮಾತಾಡೋಕ್ಕಾಯ್ತದ? ಅದರ ತನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತದ? ನನ್ನ ಮಾನಸಾಂತರ ಹೊಂದಿರೋದು, ಪಶ್ಚಾತ್ತಾಪ ಪಟ್ಟಿರೋದು ಹೇಳೋಕ್ಕಾಯ್ತದ? ಏನು ಪ್ರಯೋಜನ ಆಯಿತು ಅಷ್ಟು ಕೋಪದಲ್ಲಿ ವ್ಯಕ್ತಪಡಿಸಿದಕ್ಕೋಸ್ಕರ? ಏನೂ ಪ್ರಯೋಜನ ಆಗಲ್ಲ ಅಲ್ವರ. ಸೊ ಜ್ಞಾನ ನೋಡ್ರಿ ಅಂತೀನಿ, ದೇವರಿಂದ ಜ್ಞಾನಿ ಅದರ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋರಂತೆ ತನ್ನ ಶಕ್ತಿನ. 2ನೇ ಪಾಯಿಂಟ್ ಏನಿಷ್ಟ ಓದಿ. ಈ ಶಕ್ತಿಯು ಜೀವನದ ತೇಜಸ್ಸಾಗಿರಬಹುದು. ಇದು ಭೌತಿಕವಾದ, ರಚನಾತ್ಮಕ ಅಥವಾ ಆಲೋಚನಾ ಶಕ್ತಿಯಾಗಿದೆ. ಇದರಲ್ಲಿ ರಚನಾತ್ಮಕವಾದ ಮತ್ತು ಸ್ಫೂರ್ತಿದಾಯಕವಾದ ಆಲೋಚನೆಗಳು ಮತ್ತು ಮಾತುಗಳು ಅಥವಾ ಚೈತನ್ಯಗೊಳಿಸುವ ಅಥವಾ ಜೀವದಾಯಕವಾದ ಶಕ್ತಿಯೂ ಅದೇ. ನಮ್ಮ ಕರ್ತನ ಪುನರುತ್ಥಾನದಲ್ಲಿ ಪ್ರಕಟಗೊಂಡಿತ್ತು, ಹಾಗೂ ಮತ್ತೆ ಆತನ ಶರೀರವಾದ ಸಭೆಯ ಪುನರುತ್ಥಾನವು ಪ್ರಕಟಗೊಳ್ಳುವುದು.
ವೆರಿ ಗುಡ್ ಸ್ಟಾರ್. ನೋಡಿ, ಈ ಒಂದು ಹೋಲಿ ಸ್ಪಿರಿಟ್ನ ಪವರ್ಗೆ ಹೇಳ್ತಿರಲ್ಲ, ಈ ಪವರಲ್ಲಿ ಏನಪ್ಪ ಇದೆ ಅಂತಂದರೆ ಲೈಫ್ ಇದೆ, ಎನರ್ಜಿ ಇದೆ ಅಂತ ಹೇಳ್ತಾರೆ. ಹೇಗೆ ಅದರ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಮಾತಾಡೋಂಥ ಮಾತುಗಳೇನಾಗಿದೆ ನಿಮಗೆ ಜೀವವು ಆತ್ಮವಾಗಿದೆ ಅಂತ ಹೇಳ್ತಾರೆ. ಮಾತು ಅಂದ್ರೆ ಏನು? ಜೀವ. ಅದರ ಗಾಡ್ಸ್ ಹೋಲಿ ಸ್ಪಿರಿಟಲ್ಲಿ ಏನಪ್ಪ ಇದೆ ಅಂದರೆ ಜೀವಕರವಾದಂಥ ಒಂದು ಶಕ್ತಿ ಏನಾಗಿದೆ ಇದೆ. ನಾವು ಎಜಿಕೆಲ್ ಓದ್ತಿರಲ್ಲ ಏನ್ರಿ, ಎಂಥ ತಗ್ಗು, ಒಣಗಿರೋಂಥ ಎಲ್ಬಿನ ತಗ್ಗು. ಅದರ ಆ ತಗ್ಗಲ್ಲಿ ಏನು ನೋಡ್ತೀರಿ ಏನ್ರಿ, ಎಲ್ಬುಗಳು ಎಲ್ಲ ಬಿದ್ದಿತ್ತು. ಎಜಿಕೆಲ್ಗೆ ಹೇಳ್ತಾರೆ ಎಲ್ಬುಗಳು ಬದುಕ್ತದಾ ಅಂತ ಹೇಳ್ತಾರೆ. ಅಯ್ಯೋ ನನಗೆ ಗೊತ್ತಿಲ್ಲ ದೇವ್ರಿ ಅಂತ ಹೇಳ್ತಾರೆ. ಅದಕ್ಕೆ ಶ್ವಾಸಕ್ಕೆ ನೋಡಿ ಅಂತಂದು ಹೇಳ್ತಾರೆ. ಶ್ವಾಸಕ್ಕೆ ನೋಡಿದ ತಕ್ಷಣ ಏನ್ರಿ, 4 ಚಿಕ್ಕದು ಗಾಳಿ ಬೀಸಿದ ತಕ್ಷಣ ಅಂತಾರೆ ಎಲ್ಲ ಎಲ್ಬು ನರಗಳು, ಚರ್ಮಗಳು, ಅದರ ಮಾಂಸ ಎಲ್ಲ ಬಂತು, ಎಲ್ಲ ಚರ್ಮ ಒದಿಕೆ ಆಗ್ಬಿಡ್ತಂತೆ. ಆದರೆ ಈ ಜೀವ ಶ್ವಾಸ ಮಾತ್ರ ಇರಲಿಲ್ಲ. ಅವಾಗ ದೇವ್ರು ಮಾಡ್ತಾರೆ, ದೇವ್ರು ತನ್ನ ಪವಿತ್ರಾತ್ಮನ ಸುರಿಸ್ತಾರಂತಲ್ಲಿ ಪವರ್. ಅದರ ಆದಾಮ್ಗೆ ಸೃಷ್ಟಿ ಮಾಡ್ಬೇಕಾದ್ರೆ ಕಣ್ಣಿತ್ತು, ಕೈ ಇತ್ತು, ಎಲ್ಲ ಇತ್ತು. ಬೇಸಿಕ್ ಕ್ಲಾಸಲ್ಲಿ ಓದಿದ್ದೀರಲ್ವಾ, ಅದರ ದೇಹ ಎಲ್ಲ ಇತ್ತು ರೀ. ಅದರ ಆದರೆ ಆ ದೇಹಕ್ಕೆ ಜೀವ ಇರಲಿಲ್ಲ. ದೇವ್ರು ಏನು ಮಾಡಿದ್ರು, ಶ್ವಾಸ ಇತ್ತು, ಗಾಳಿ ಇತ್ತು, ಶ್ವಾಸ. ಆ ಶ್ವಾಸಕ್ಕೆ ಏನು ಮಾಡಿದ್ರು, ಜೀವ ಕೊಟ್ರು. ಜೀವ ಶ್ವಾಸನ ಯಾರಿಗಪ್ಪ ಕೊಟ್ರು? ಮನುಷ್ಯನಿಗೆ ಕೊಟ್ರು. ಮನುಷ್ಯನಿಗೆ ಕೊಟ್ಟಿದ ತಕ್ಷಣ ಮನುಷ್ಯ ಏನು ಮಾಡ್ದ, ಜೀವಿಸೋದಿಕ್ಕೆ ಏನು ಮಾಡ್ದ ಅವನು ಶುರು ಮಾಡ್ದ. ನೋಡ್ತೀನಿ ಬದುಕೋದಿಕ್ಕೆ ಏನು ಮಾಡ್ತಾನೆ ಅವನು ಶುರು ಮಾಡ್ತಾನೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಏನು ಕೊಟ್ರು, ಇಗೋ ದೇವರೇ ನನ್ನ ಶ್ವಾಸವನ್ನು ನಿನ್ಗೇನು ಮಾಡ್ತೀನಿ, ವಾಪಸ್ ಕೊಡ್ತೀನಿ. ಪಿಲಾತ್ ಕೇಳ್ತಾರಲ್ಲ, ನನ್ನ ಶ್ವಾಸದ ಮೇಲೆ ಯಾರಿಗೂ ಅಧಿಕಾರ ಇಲ್ಲ, ನನ್ನ ಪ್ರಾಣದ ಮೇಲೆ ಯಾರಿಗೂ ಏನಿಲ್ಲ ಅಧಿಕಾರ ಇಲ್ಲ. ಅದರ ದೇವ್ರು ಕೊಡ್ದಿರೋ ಹೊರ್ತು ನೀನು ಯಾವುದೋ ನನ್ನ ಮೇಲೆ ಅಧಿಕಾರ. ಅಂದರೆ ಲೈಫ್ ಬದುಕೋದಿಕ್ಕೆ ಅಧಿಕಾರ, ಪರ್ಮಿಷನ್ ಯಾರಿಂದ ಮಾತ್ರ ಬರಬೇಕು ಅಂತಂದರೆ ದೇವರಿಂದ ಬರಬೇಕು. ಅದಕ್ಕೆ ಹೇಳ್ತಾರಲ್ಲ, ಹಣ್ಣ ತಿನ್ಬೇಡ, ತಿನ್ನಿದ್ದೇನೇನಾಗ್ತೀಯ, ಎಲ್ಲ ಮನುಷ್ಯರು ತಿನ್ನಿದ ದಿನದಲ್ಲೇ ಸಾಯ್ತವ್ರೆ. ಕೆಲವು ಜನಕ್ಕೆ ಆಯುಸ್ಸು ಜಾಸ್ತಿ, ಕೆಲವು ಜನಕ್ಕೆ ಆಯುಸ್ಸು ಕಮ್ಮಿ. ಆದರೆ ಇದನ್ನ ಡಿಟರ್ಮೈನ್ ಮಾಡೋದು, ಯಾರ್ಯಾರಿಗೂ ಎಷ್ಟೆಷ್ಟು ಜೀವ ಕೊಡಬೇಕು ಅಂತ ನಿರ್ಧರಿಸೋದು ಯಾರಪ್ಪ ಅಂತಂದರೆ ನಮ್ಮ ಒಂದು ತಂದೆಯ ದೇವರು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಗಾಡ್ಸ್ ಹೋಲಿ ಸ್ಪಿರಿಟಲ್ಲಿ ಏನಪ್ಪ ಇದೆ ಅಂದರೆ ಜೀವ ಇದೆ. ಅದರ ಏನ್ರಿ, ಲೈಫ್ ಏನಾಗಿದೆ ಅದರಲ್ಲಿ ಇದೆ. ಅದರ ಸ್ಯಾಮ್ಸನ್ ಹೆಂಗಿದ್ದಂತೆ ಅಲ್ವರ, ಏನ್ರಿ, ದೇವರು ಪವಿತ್ರಾತ್ಮ ಬೈದ ತಕ್ಷಣ ಏನಂತಾರೆ, ಅಷ್ಟೊಂದು ಪವರ್ ಅಂದರೆ ಗಾಜಾ ಸಿಟಿಯ ಏನ್ರಿ ಕೋಟೆ ಬಾಗಿಲಿತ್ತು ಗೊತ್ತಾ, ಅದನ್ನೇ ಎತ್ಕೊಂಡ್ಬಿಟ್ಬಿಟ್ಟಂತೆ ನೋಡಿ. ಏನು ಸುಮ್ಮನೆನಾ, ಏನು ಮನೆ ಬಾಗಿಲು ಹೊಸ್ಲದ್ದು ಎತ್ತೋದಕ್ಕೆ ಆಗಲ್ಲ ರೀ ಅಂತೀನಿ, ಅಷ್ಟು ವೇಟ್ ಇರ್ತದೆ. ಹೋಗಿ ಊರು ಬಾಗಿಲು ಎತ್ತರ ಇದ್ದಾರೆ, ಇನ್ನು ಎಷ್ಟು ಪವರ್ ಇರ್ಬೇಕು ಅವ್ರಿಗೆ. ನರಿಗಳನ್ನ ಏನು ಮಾಡೋರಂತೆ, ಬಾಲಕ್ಕೆ ಕಟ್ಟವ್ರೆ, ಕಟ್ಬಿಟ್ಟು ಸೆಂಟ್ರಲ್ ಏನಿಟ್ಟಾರೆ, ಪಂಜಿಕ್ಬಿಟ್ಟು ಬಂದವ್ರು ನೋಡಿರ್ತೀರ, ಏನು ಪವರ್ ಇರ್ಬೇಕಂದ್ರೆ. ಇದು ಏನ್ರಿ, ಇದು ಗಾಡ್ಸ್ ಪವರ್. ದ ಲೈಫ್ ಏನಾಗಿದೆ ಇದೆ ಅಂದ್ರೆ ಅಷ್ಟೊಂದು ಸ್ಟ್ರೆಂತ್, ಅಷ್ಟೊಂದು ಜೀವ ಕೊಡೋಂಥದ್ದು ಏನಾಗಿದೆ ಇದೆ. ಸ್ಯಾಮ್ಸನ್ಗೆ ಕೂದಲು ಕತ್ತರಿಸ್ಬಿಡ್ತಾರೆ. ದೇವರೇ ನಂಗೆ ತಿರ್ಗೇನು ಮಾಡೋದು ನಿಮ್ಮ ಪವಿತ್ರಾತ್ಮನ. ಅದರ ಹೋಗಿರೋಂಥ ಜೀವ ಅವ್ನು ಏನು ಮಾಡ್ತಾರೆ, ವಾಪಸ್ ಜೀವ ಅವನಿಗೆ ಕೊಡ್ತಾರೆ. ಅದರ ಓಕೆ, 2ನೇ ಪಾಯಿಂಟ್, 3rd ಪಾಯಿಂಟ್ ಸ್ಟಾರ್. ಇದು ಪಡಕೊಳ್ಳುವ, ಜನಿಸುವ ಅಥವಾ ಪರಿವರ್ತಿಸುವ ಶಕ್ತಿಯಾಗಿದೆ, ಅಥವಾ ಸತ್ಯ ಜ್ಞಾನದ ಪ್ರಭಾವವಾಗಿದೆ. ಈ ವಿಷಯಾಂಶದಲ್ಲಿ ಇದನ್ನು ಸತ್ಯದ ಆತ್ಮ ಎಂದು ಕರೆಯಲಾಗುತ್ತದೆ. ದೇವರು ತನ್ನ ಸ್ವಂತ ಕಾರ್ಯಕ್ರಮವನ್ನು ಸತ್ಯ ಮತ್ತು ನೀತಿವಂತಿಕೆಗಳಿಗನುಸಾರವಾಗಿ ಆಳುತ್ತಾನೆ. ಆದ ಕಾರಣ ದೇವರ ವಾಕ್ಯವನ್ನು, ಆತನ ಕಾರ್ಯಕ್ರಮದ ಪ್ರಕಟಣೆಯನ್ನು ಸತ್ಯವೆಂದು ಕರೆಯಲಾಗುತ್ತದೆ. ನಿನ್ನ ವಾಕ್ಯವೇ ಸತ್ಯವು. ದೇವರ ಸತ್ಯ ಮತ್ತು ನೀತಿವಂತಿಕೆಯ ಯೋಜನೆಯ ಪ್ರಭಾವದಲ್ಲಿ ಬರುವವರೆಲ್ಲರೂ ಆತ್ಮನ ಪ್ರಭಾವಕ್ಕೆ ಅಥವಾ ಸತ್ಯದ ಮನೋಧರ್ಮಕ್ಕೆ ಒಳಗಾಗುವರು ಎಂದು ಯುಕ್ತವಾಗಿ ಹೇಳಲಾಗಿದೆ. ಅವರುಗಳು ನೂತನ ಜೀವಿತಕ್ಕೆ ಸತ್ಯದಿಂದ ಹುಟ್ಟಿದವರು ಎಂದು ಸೂಕ್ತವಾಗಿ ಹೇಳಲಾಗುವುದು. ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಯು ಸ್ಟಾರ್. ನೋಡ್ರ ಏನ್ರಿ, ಇದು ಎಷ್ಟು ಇದಕ್ಕೆ ಪವರಪ್ಪ ಇದೆ ಅಂತಂದ್ರೆ ಇದು ಪರಿವರ್ತನೆಗಳು ತರ್ತದೆ ಅಂತಾರೆ. ನಮ್ಮಲ್ಲಿ ಏನ್ರಿ ಬದಲಾವಣಿಕೆಗಳು ತರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ, ಇದು ಸತ್ಯದ ಆತ್ಮ ಅಂತ ಹೇಳ್ತಾರೆ. ಅದರ ಏನ್ರಿ, ನಾಲೆಡ್ಜ್ ಆಫ್ ಟ್ರೂತ್, ಸತ್ಯದ ಒಂದು ಪರಿಜ್ಞಾನ. ಬೈಬಲ್ ಹೇಳ್ತಲ್ಲ, ಸತ್ಯದ ಪರಿಜ್ಞಾನ ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಪಾಪಕ್ಕೇನಿಲ್ಲ, ಕ್ಷಮಾಪಣೆ ಇಲ್ಲ. ಸತ್ಯದ ಆತ್ಮ ಬಂದವಾಗ ಏನು ಮಾಡೋದು, ಸಕಲ ಸತ್ಯಕ್ಕೆ ಮಾಡಿದ್ರೆ ನಿಮಗೆ ನಡ್ಸ್ಕೊಂಡು ಹೋಗ್ತಾನೆ. ಯಾವ್ದು ಸತ್ಯ? ನಿನ್ನ ವಾಕ್ಯವೇ ಸತ್ಯವು ಅದರ. ಅಂದರೆ ದೇವರು ವಾಕ್ಯದಲ್ಲಂತ ಎಲ್ಲ ಒಂದು ಜ್ಞಾನ ದೇವ್ರೇನು ಮಾಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ನಮ್ಮಲ್ಲಿ ಪರಿವರ್ತನೆಗಳನ್ನ ಏನು ಮಾಡ್ತಾರೆ, ತರ್ತಾರೆ ಅಲ್ವರ. ಒಬ್ಬ ಮನುಷ್ಯನ ಯಾರು ಕೆಲವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ.
ಅವನ್ನ ಚೇಂಜ್ ಮಾಡೋಕ್ಕಾಗೋದು ಒಬ್ಬರೇ ಒಬ್ರ ಕೈಲಿ, ಯಾವುದಪ್ಪ ಅಂದರೆ ದೇವರ ವಾಕ್ಯ. ಕೀರ್ತನೆ 19:10 ನೋಡಿ. ನೋಡಿ ಯಾರಾದ್ರು ಸಾಮ್ಸ್ 19:10 ಅದೇ ಇರಬೇಕು, ಓದ್ರಿ ನೋಡೋಣ. ಸಾಮ್ಸ್ 19:10 ಕರೆಕ್ಟಾ? ಓದ್ರಿ. ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷ ಸತ್ಯಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ್ದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಸಿಹಿಯಾಗಿದೆ. 7ನೇ ವಾಕ್ಯ ಓದ್ರಿ ಅಂತೀನಿ. 7ನೇದ ಬ್ರದರ್. ಹೌದು. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಮಾಣವನ್ನು ಉಜ್ಜೀವಿಸ ಮಾಡುವಂತಹದ್ದು. ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಆಮೇಲೆ ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕ ಪ್ರವಾದನೆವಾಗಿದೆ. ಬುದ್ಧಿಹೀನರಿಗೆ ವಿವೇಕ ಪ್ರಧಾನವಾಗಿದೆ. ನೋಡ್ರಿ, ಬುದ್ಧಿಹೀನರಿಗೆ, ಬುದ್ಧಿ ಇಲ್ದಿರೋರಿಗೆ ಸತ್ಯವೇದ ಏನ್ ಕೊಡ್ತಂತೆ? ಬುದ್ಧಿ, ಜ್ಞಾನ, ತಿಳುವಳಿಕೆ ಕೊಡ್ತಾರಂತೆ. ಅಪೊಸ್ತಲರು ಎಲ್ಲ ಮೀನ್ ಹಿಡಿಯೋರಾಗಿದ್ರ ಅಲ್ದರ ಏನ್ರಿ? ಅವ್ರಿಗೇನು ಕೊಟ್ರು? ವಿವೇಕ ಕೊಟ್ರು. ಯೋಚನೆ ಮಾಡಿರ್ತೀನಿ, ಬರೀ ಇದ್ದಿದ್ದೇ ಇಸ್ರೇಲ್ ಅವರು ಮೀನ್ ಹಿಡಿಯೋ ಕೆಲಸಗಳು. ಯಾವ ದೇಶಕ್ಕೆ ಹೋಗಿದ್ರು? ಅವ್ರ ದೇವರು ಹಿಂಗೆ ಕೊಟ್ಟರು ನೋಡಿದ್ದೀನಿ. ಇಡೀ ಲೋಕಕ್ಕೆ ಹೋಗ್ಬಿಟ್ಟು ಕಡೆಗೆ ಹೋಗ್ಬಿಟ್ಟು ಸುವಾರ್ತೆ ಸಾರೋದಕ್ಕೆ, ಆ ಒಂದು ಜನಗಳಿಗೆ ಅಡಾಪ್ಟ್ ಆಗೋದಕ್ಕೆ ಏನು ಕೊಟ್ಟರು? ಅದು ದೇವರು ಅವ್ರಿಗೆ ಆ ಒಂದು ಜ್ಞಾನ, ತಿಳುವಳಿಕೆ, ಪರಿವರ್ತನೆ ಅವರಲ್ಲಿ ಏನು ಮಾಡೋರಂತೆ ಅವ್ನು ಕೊಟ್ಟಾರಂತೆ. ಯೋಚನೆ ಮಾಡಿರ್ತೀನಿ ಅಲ್ಲರ. ಆ ಕಾಲದಲ್ಲಿ ಯಾವ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇತ್ತು? ನಮ್ಮ ಕಾಲದಲ್ಲಿ ಏನಿದೆ? ಫ್ಲೈಟ್ ಇದೆ, ಶಿಪ್ ಇದೆ, ಗಾಡಿಗಳಿದೆ, ಎತ್ಕೊಂಡು ತಕ್ಕಂತ ಓಡ್ಬೋದು. ಆ ಕಾಲ ಏನಿಲ್ಲ ಅದರ. ಏನ್ರಿ ಎಲ್ಲ ಹೋದ್ರೆ ಏನ್ರಿ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಕತ್ತೆಗಳ ಮೇಲೆ ಕುತ್ಕೊಬೇಕಿಲ್ಲ, ಒಂಟೆಗಳ ಮೇಲೆ, ಇಲ್ಲಾಂದ್ರೆ ಏನ್ರಿ ಹಡಗುಗಳು ಅಲ್ವರ. ಏನ್ರಿ ಆ ಕಾಲದಲ್ಲಿ ಸುಮ್ಮನೆನಾ? ಅದೆಲ್ಲ ಮನ್ಸು ಮಾಡಿ ಧೈರ್ಯ ಮಾಡಿ ಹೋಗೋರೆ ಅಂತಂದ್ರೆ ಯಾರಿಗೋಸ್ಕರ ಹೋಗೋರೆ? ದೇವ್ರಿಗೋಸ್ಕರ. ಈ ಒಂದು ಪರಿವರ್ತನೆ ತಂದಿದ್ದು ಯಾರಪ್ಪ ಅಂದರೆ ದೇವರ ಏನ್ರಿ ಪವಿತ್ರಾತ್ಮ. ದೇವರ ಒಂದು ಅದ್ಭುತವಾದಂಥ ಕಣ್ಣಿಗೆ ಕಾಣಿಸಂತ ಒಂದು ಶಕ್ತಿ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಇದು ಯಾವುದ್ರ ಮುಖಾಂತರ ಬಂತು ಅಂತ ನೋಡಿದರೆ ದೇವರ ಸತ್ಯವಾಕ್ಯದ ಮುಖಾಂತರ ಏನಾಗಿರೋದಲ್ಲಿ ಅಲ್ಲಿ ಬಂದಿರೋದ್ರಿ ಅದರ. ನೋಡಿರ್ತೀರಿ ಎಂಥ ಒಂದು ಬದಲಾವಣೆಗಳು ಏನಾಗ್ತದೆ ಅಲ್ಲಿ ತರ್ತಾರೆ ನೋಡಿರ್ತೀವಿ ಅದರ. ಸೊ ಏನ್ರಿ ಈ ಒಂದು ಪವಿತ್ರಾತ್ಮ ನಾವೇನಂತ ಅನ್ಬೋದು ಅಂದರೆ ದೇವರ ಶಕ್ತಿ. ಆದರೆ ಇದನ್ನ ದೇವ್ರ ಏನು ಮಾಡಿದ ಮಿಸ್ಯೂಸ್ ಮಾಡೋಕೆ ಹೋಗಲ್ಲ. ಏನ್ರಿ ಇದರಲ್ಲಿ ಜೀವ ಏನಾಗಿದೆ ಇದರಲ್ಲಿ ಪರಿವರ್ತನೆ ತರುವಂಥ ಒಂದು ಗುಣಗಳೇನಾಗಿದೆ ಇದರಲ್ಲಿ ಇದೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರು ಓದಲ್ವಾ? ಸಿಸ್ಟರ್ ಓದ್ರಿ. ತಂದೆಯಾದ ದೇವರು ಪಾಪಿಗಳನ್ನು ಅವರ ಪಾಪದ ಮನವರಿಕೆ ಮತ್ತು ವಿಮೋಚಕನ ಅಗತ್ಯತೆಯನ್ನು ಒಳಗೊಂಡ ಮಾನಸಿಕವಾದ ಸಾಮಾನ್ಯದ ಜ್ಞಾನೋದಯದ ಮೂಲಕ ಕ್ರಿಸ್ತನ ಬಳಿಗೆ ತರುತ್ತಾನೆ. ಯಾರೆಲ್ಲ ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕ ಮತ್ತು ಸಹಾಯಕನು ಎಂಬುದಾಗಿ ಅಂಗೀಕರಿಸಿ ಆತನ ಮೂಲಕ ದೇವರ ಪೂರ್ಣ ಪ್ರತಿಷ್ಠೆಯ ಅಂಶಕ್ಕೆ ಬರುತ್ತಾರೋ ಅವರನ್ನು ದೇವರಿಂದ ಪಡಕೊಂಡವರು ಅಥವಾ ಹುಟ್ಟಿದವರು ಎಂದು ಕರೆಯಲಾಗುವುದು. ಅವರೆಲ್ಲರೂ ಸತ್ಯದ ವಾಕ್ಯದಿಂದ ಹುಟ್ಟಿದವರು, ದೇವರ ಆತ್ಮದಿಂದ ನೂತನ ಜೀವಿತಕ್ಕೆ ಪಡಕೊಳ್ಳಲ್ಪಟ್ಟವರು ಆಗಿದ್ದಾರೆ. ಅಂದರೆ ದೇವರ ಷರತ್ತುಗಳು ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ಆತನ ಸಾಮರಸ್ಯಕ್ಕೆ ಬಂದವರು ಎಂದರ್ಥ. ದೇವರು ಈ ರೀತಿಯ ಪ್ರತಿಷ್ಠಿತಿಯ ಮನೋಧರ್ಮವನ್ನು ಸರಿಯಾದದ್ದೆಂದು ಅಂಗೀಕರಿಸುತ್ತಾನೆ. ಅವರ ಎಲ್ಲ ಬಲಹೀನತೆಗಳನ್ನು ಪಕ್ಕದಲ್ಲಿಟ್ಟು ಅಥವಾ ಕ್ರಿಸ್ತನ ನೀತಿ ಎಂಬ ನಿಲುವಂಗಿಯಿಂದ ಮರೆಮಾಡಿ ನಂಬಿಕೆಯ ಮೂಲಕ ನೀತಿ ನಿರ್ಣಯಗಳನ್ನುಂಟು ಮಾಡಿ ಅವರನ್ನು ಯೇಸು ಕ್ರಿಸ್ತನ ಮೂಲಕ ನೂತನ ಸೃಷ್ಟಿಗಳಾಗಿ ಅಂಗೀಕರಿಸುತ್ತಾನೆ. ಅವರ ಎಲ್ಲ ಆಶೆ ಅಭಿಲಾಷೆಗಳು ಆತ್ಮನ ಮೂಲಕವಾಗಿ ಸತ್ಯಕ್ಕೆ ನಡೆಸಲ್ಪಡುತ್ತವೆ ಮತ್ತು ಪವಿತ್ರವಾದ ಪ್ರವೃತ್ತಿಯಿಂದ ಮಾರ್ಗದರ್ಶನ ಹೊಂದಿಕೊಂಡು ಸ್ವಯಂ ತ್ಯಾಗದವರೆಗೂ ಮರಣ ಪರ್ಯಂತರ ಪೂರ್ಣ ವಿಧೇಯತ್ವಕ್ಕೆ ನಡೆಸುವುದಾಗಿದೆ.
ಅಂತಹವರು ಪುತ್ರತ್ವದ ಆತ್ಮವನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ. ಯಾಕೆಂದರೆ ಅಂದಿನಿಂದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ಈ ಪುತ್ರರಾದವರೊಡನೆ ವಿಶೇಷವಾದ ಒಡಂಬಡಿಕೆಯೊಳಗೆ ಪ್ರವೇಶಿಸುತ್ತಾನೆ. ಮತ್ತು ತಂದೆ ದೇವರು ಅವರುಗಳ ರಕ್ಷಣಾ ನಾಯಕನ ಮೂಲಕ ಅವರು ಸತ್ಯದ ಆತ್ಮದಲ್ಲಿ ನೆಲೆಗೊಂಡಿದ್ದೇ ಆದರೆ ಅವರ ಜೀವಿತದ ಎಲ್ಲ ಸಂಗತಿಗಳು ಘಟನೆಗಳು ಒಟ್ಟಾರೆಯಾಗಿ ಅವರ ಒಳಿತಿಗೆ ಉಂಟಾಗುವಂತೆ ಮಾಡುತ್ತಾನೆ. ಮತ್ತು ಅವು ಅವರಲ್ಲಿ ಹೆಚ್ಚು ಹೆಚ್ಚಾದ ನೈತಿಕತೆಯ, ಸತ್ಯದ ಮತ್ತು ಸಂತೋಷದ ಆತ್ಮಿಕ ಬೆಳವಣಿಗೆಗಳನ್ನು ಉಂಟು ಮಾಡುತ್ತದೆ. ಅವರು ಸತ್ಯದ ಆತ್ಮನಿಗೆ ವಿಧೇಯರಾಗಿ ಮುಂದುವರೆದಷ್ಟು ಪವಿತ್ರಾತ್ಮನನ್ನು ಹೆಚ್ಚೆಚ್ಚಾಗಿ ಹೊಂದಿಕೊಳ್ಳುತ್ತಾರೆ. ಅಂತಹವರಿಗೆ ನೀಡುವ ಬೋಧನೆ ಎಂದರೆ, ನೀವು ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ, ಆತ್ಮನನ್ನು ಅನುಸರಿಸಿ ನಡೆಯಿರಿ. ಕ್ರಿಸ್ತನ ಆತ್ಮವು ನಿಮ್ಮಲ್ಲಿ ತುಂಬಿಕೊಂಡು ಸದಾ ನೆಲೆಸಲಿ ಮತ್ತು ಅದು ನಿಮ್ಮನ್ನು ಎಂದಿಗೂ ಆಲಸ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತದೆ. ಅವರ ಪೂರ್ಣ ಪ್ರತಿಷ್ಠೆಯ ಸಮಯದಿಂದ ಅವರಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಪವಿತ್ರಾತ್ಮನು, ಕ್ರಿಸ್ತ ಯೇಸುವಿನಲ್ಲಿ ಕಾರ್ಯ ಸಾಧಿಸಿದ ಅದೇ ಪವಿತ್ರಾತ್ಮನು ದೇವರ ಮನೋಧರ್ಮವೂ ಆಗಿದ್ದಾನೆ. ಆದುದರಿಂದ ಇದನ್ನು ಕ್ರಿಸ್ತನ ಆತ್ಮವೆಂದು ವಿನ್ಯಾಸಗೊಳಿಸಿ, ಯಾವನಿಗಾದರೂ ಕ್ರಿಸ್ತನ ಆತ್ಮವನ್ನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ, ರೋಮಾಯ 8:9 ಎಂದು ಬರೆಯಲಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ರೋಮಾಪುರದಲ್ಲಿ 8:9 ಹೇಳ್ತಾರೆ, ಯಾರನ್ನ ಕ್ರಿಸ್ತನ ಆತ್ಮ ಇಲ್ದರೆ ಅವನು ಕ್ರಿಸ್ತನಲ್ಲ ಅಂತ ಹೇಳ್ತಾರೆ. ಏನಿದು ಕ್ರಿಸ್ತನ ಆತ್ಮ ಇಲ್ದರೆ ಇದ್ದರೆ ಅವನು ಕ್ರಿಸ್ತನಲ್ಲ ಅದೇನು? ಅವನಲ್ಲಿ ಔಟ್ ಆಫ್ ಡೆಮಾನ್ಸ್ಟ್ರೇಷನ್ಗಳೇನೋ ಬರಬೇಕಾ? ಬೇರೆ ಬೇರೆ ಥರ ಏನೋ ಜನಗಳಿಗೆ ಕಾಣಿಸೋ ರೀತಿಲಿ ಏನು ಕಾಣಿಸ್ಬೇಕು ಅಂತ ನೋಡಿದ್ರೆ ಏನಾದ್ರು ಇದು ಪ್ರೊಸೆಸ್ ಏನು ಮಾಡ್ತಾರೆ, ಈ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಪ್ರೊಸೆಸ್ಸು? ದೇವರು ಮಕ್ಕಳಿಗೆ ಯಾರು ಕೇಳಂಥ ಕಿವಿಗಳಿದೆಯೋ ಅವನ್ನ ದೇವ್ರು ಮಾಡ್ತಾರೆ, ಸತ್ಯ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಸತ್ಯದ ಜ್ಞಾನ ಕೊಟ್ಬಿಟ್ಟು ಅದನ್ನ ಕಾನ್ಸಂಟ್ರೇಷನ್ ಲೆವೆಲ್ಗೆ ಏನು ಮಾಡ್ತಾರೆ, ಕರ್ಕೊಂಬರ್ತಾರೆ. ಕಾನ್ಸಂಟ್ರೇಷನ್ ಕರ್ಕೊಂಬಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಅವನ್ನ ಸತ್ಯದಲ್ಲಿ ಏನು ಮಾಡ್ತಾರೆ, ಸ್ಥಿರಪಡಿಸೋದಕ್ಕೋಸ್ಕರ ಕಾನ್ಸಂಟ್ರೇಷನ್ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ ತಕ್ಷಣ ಅವ್ರಿಗೆ ನೀತಿ ವಸ್ತ್ರನ ಏನು ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಆ ನೀತಿ ವಸ್ತ್ರ ಮುಖಾಂತರನೇ ಏನು ದೇವ್ರ ಮುಂದೆ ನಿಂತ್ಕೊಳಕ್ಕೆ ಅವ್ರಿಗೆ ಸಾಧ್ಯ. ಅವರೆಲ್ಲ ಬಲಹೀನತೆಗಳು ಏನ್ರಿ, ಬೇಕು ಅಂತ ಮಾಡೋಂಥ ಪಾಪಗಳಲ್ಲ ಏನ್ರಿ, ಬೈ ಮಿಸ್ ಆಗಿ ಅಂದರೆ ಮಾಡಬೇಕು ಅಂತ ಮಾಡೋ ಪಾಪಗಳಾದರೆ ಮಾಡಬಾರ್ದು, ಆದರೆ ಬಲಹೀನತೆಯಿಂದ ಮಾಡೋಂಥ ಪಾಪಗಳೆಲ್ಲವೂ ಏನಾಗಿದ್ರೆ ಆ ನೀತಿ ವಸ್ತು ಸಂಪೂರ್ಣವಾಗಿ ಏನಾಗಿದೆ, ಕವರ್ ಆಗಿದೆ. ಇಂಥ ದೇವ್ರ ಮಕ್ಳಿಗೆ ದೇವ್ರು ಮಾಡೋದು ತನ್ನ ಒಡಂಬಡಿಕೆಯಲ್ಲಿ ಮಾಡೋದವರು ಅವರು ಸೇರಿಸೋದು. ಅವ್ರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತಾರೆ ಅಂತಂದರೆ ಏನ್ರಿ, ಅವ್ರ ಜೀವಿತದಲ್ಲಿ ಏನಾದರೂ ಸರಿ ಇದು ಒಳ್ಳೇದಕ್ಕಾಗಿ ಏನು ಮಾಡಬೇಕು, ಮಾರ್ಪಾಡಾಗಬೇಕು ಅಂತ ರೀತಿಯಲ್ಲಿ ದೇವ್ರು ಏನು ಮಾಡ್ತಾರೆ, ಅದನ್ನ ದೇವ್ರು ನೋಡ್ಕೊತಾರೆ. ಏನಕ್ಕೆ ನೋಡ್ಕೊತಾರೆ ಅಂದರೆ ಒಂದೇ ಒಂದು ಕಾರಣಕ್ಕೋಸ್ಕರ ನೋಡ್ಕೊತಾರೆ. ಒಂದೇ ಒಂದು ಕಾರಣಪ್ಪ ಅಂತಂದರೆ ಅವ್ರೇನು ಮಾಡಬೇಕು, ಒಳ್ಳೆ ಫಲಗಳೇ ಮಾಡಬೇಕು, ತರಬೇಕು. ಏನು ಫಲಗಳು? ಪವಿತ್ರಾತ್ಮ ಫಲಗಳು ಏನ್ರಿ? ಲಾಸ್ಟ್ ಟೈಮ್ ನೋಡೋದಿಲ್ಲ ಏನ್ರಿ? ಲವ್, ಜಾಯ್, ಪೀಸ್ ಅಲ್ವರ, ಲಾಂಗ್ ಸಫರಿಂಗ್, ಜೆಂಟ್ಲ್ನೆಸ್ ಅದರ, ಫೇತ್, ಮೀಕ್ನೆಸ್, ಟೆಂಪರೆನ್ಸ್, ಅಗೇನ್ಸ್ಟ್ ವಿಚ್ ದೇರ್ ಇಸ್ ನೋ ಲಾ. ಈ ಒಂದು ಫಲಗಳನ್ನ ಬೆಳೆಸೋದಿಕ್ಕಂತ ಅಂದ್ಬಿಟ್ಟೆ ದೇವ್ರು ಎಲ್ಲವನ್ನೂ ಏನು ಮಾಡ್ತಾರೆ, ಅವ್ರಿಗೆ ಅನುಕೂಲವಾಗಿ ಮಾಡಿಕೊಡ್ತಾರೆ. ಅದಕ್ಕೆ ಪೇತ್ರಲ್ಲಿ ಏನು ಹೇಳ್ತಾರೆ ಏನ್ರಿ, ನೀವು ಸಹೋದರರೇ ನೀವೇನು ಮಾಡಿ, ನಿಮ್ಗೆ ಇರೋಂಥ ಒಂದು ಏನ್ರಿ ನಂಬಿಕೆಗೆ ಸದ್ಗುಣ, ಸದ್ಗುಣಕ್ಕೆ ಜ್ಞಾನ, ಜ್ಞಾನಕ್ಕೆ ದಮೆ, ತಾಳ್ಮೆ, ದೇವರ ಭಕ್ತಿ, ಸಹೋದರ ಪ್ರೀತಿ ಮಾಡಿ ನೀವೆಲ್ಲ ಆಮೇಲೆ ಪ್ರೀತಿ ಮಾಡಿ ನೀವು ಬೆಳೆಸ್ಕೊಳ್ಳಿ ಅಲ್ವರ. ಏನು ಕೇಳ್ತಾರೆ ಅಂದರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು ಅಲ್ವರ. ನಮ್ಮ ಜೀವನದಲ್ಲಿ ಕೊಡೋಂಥ ಅನುಭವಗಳಲ್ಲಿ ಏನೇನು ಕೊಡ್ತಾರೆ ದೇವರು, ಈ ಕ್ಯಾರೆಕ್ಟರ್ಗಳನ್ನ ಬೆಳೆಸ್ಕೊಳಕ್ಕೆ ಒಂದು ಏನು ಮಾಡೋಕ್ಕಿರಲ್ಲ, ನಿಧಾನವಾಗಿ ಆ್ಯಡ್ ಮಾಡ್ತಾ ಹೋಗ್ಬೇಕ್ರಿ ಅದರ, ಇದ್ರಲ್ಲಿ ಡೆವಲಪ್ ಮಾಡ್ತಾ ಹೋಗ್ಬೇಕು ಅದರ. ನೋಡಿ ಓದೋಣ ವಾಕ್ಯನ, 2ನೇ ಪೇತ್ರ 1ನೇ ಅಧ್ಯಾಯ 5ರಿಂದ 8. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ನೋಡ್ರ, ಈ ಕಾರಣದಿಂದಲೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾವ ಕಾರಣ? ಉತ್ಕೃಷ್ಟ ಅಂತ ವಾಗ್ದಾನಗಳನ್ನ ದೇವ್ರು ನಮಗೆ ಕೊಟ್ಟವ್ರೆ. ಏನಕ್ಕೆ ಕೊಟ್ಟವ್ರೆ? ನಮ್ಮ ದೇವ್ರು ನಮಗೆ ಏನಕ್ಕೆ ಕೊಟ್ಟಿರೋದು? ನಮ್ಮ ಬೆಳಗ್ಗೆ ವಾಗ್ದಾನಗಳು ನಿಮ್ಗೆ ಗ್ರೂಪಲ್ಲಿ ಹಾಕ್ತಿರ್ ಗೊತ್ತಾ, ಆಡಿಯೋಗಳು ಕೇಳ್ತಾ ಇದ್ದೀರಾ? ಇಲ್ಲ 5 ಜನ ಕೇಳ್ತಾರಿಲ್ಲ ಗೊತ್ತಿಲ್ಲ. ಏನಕ್ಕೆ ಹಾಕೋದು? ಏನಕ್ಕೆ ಅಂದರೆ ಏನ್ರಿ, ಲೋಕದಲ್ಲಿರೋಂಥ ಬಲಹೀನತೆಗಳನ್ನ ಏನ್ರಿ ತಪ್ಪಿಸ್ಕೊಬೇಕು ಅಂದರೆ
ನಮ್ಗೇನು ಬೇಕೋ ಒಳ್ಳೆ ವಾಕ್ಯ ಅನ್ಬೇಕು ಬೇಕು ಒಳ್ಳೆ ಬಲವಾಗಿರೋಂಥ ಒಂದು ಶ್ರೇಣಿಯ ವಾಕ್ಯ ಬೇಕು. ಬಲವಾಗಿರೋಂಥ ವಾಕ್ಯ ಕೇಳಿದ್ರೆ ಬೆಳಬೆಳಗ್ಗೆ ನಿಮ್ಗೆ ಹಿಂಗಿರ್ತಾರೆ, ಹೌದಪ್ಪ ನಾವು ನಡಿಬೇಕು ಇವತ್ತು ಯೋಗ್ಯವಾಗಿ, ದೇವ್ರು ನಂಗೆ ಸಹಾಯ ಮಾಡ್ತಾರೆ ಅಂತ ನಿರ್ಬೇಕು. ನಮ್ಗೆ ಹಿಂಗಿರ್ತಾರೆ ಒಂಥರ ಧೈರ್ಯ ಅಲ್ವರ. ಆ ಬಲ ನಮಗೆ ಬೇಕ್ರಿ. ಯಾಕಂದ್ರೆ ಲೋಕದಲ್ಲಿ ನಮ್ಗೇನ್ರಿ ಸಿಕ್ಕಾಪಟ್ಟೆ ಟೆಂಪ್ಟೇಷನ್ಸ್ ಇದೆ, ಸಿಕ್ಕಾಪಟ್ಟೆ ಲೋಕದ ಸೆಳೆತ ಏನಾಗಿದೆ ಇದೆ. ನಾವು ಏನು ಮಾಡ್ತಾರೆ ಸೆಳಿತಾನೆ ಇರ್ತಾರೆ. ಅದರ ನಾವು ದೇವ್ರ ವಾಕ್ಯನ ಕೇಳಿದ ರೀತಿಲಿ, ದೇವ್ರ ಮಕ್ಕಳದ ಒಂದು ಏನ್ರಿ ಗ್ಯಾದರಿಂಗ್ ಸೇರಿದ ರೀತಿಲಿ, ಸಭೆಗಳು ಸೇರಿದ ರೀತಿಲಿ ಅರ್ಚನೆ ಮಾಡೋಕ್ಕೆ ಸೇತಾನ ಏನು ಮಾಡ್ತಾನೆ, ಎಲ್ಲ ಕುತಂತ್ರಗಳು ಮಾಡ್ತಾನೆ, ಎಲ್ಲ ಮೈಂಡ್ ಡಿಸ್ಟರ್ಬ್ ಮಾಡೋಕ್ಕೆ ಸೇತಾನ ಏನು ಮಾಡ್ತಾನೆ ನೋಡ್ತೀವಿ. ಅದರ ಸೊ ಏನು ಮಾಡಬೇಕು, ಬೆಳಬೆಳಿಗ್ಗೆ ಎದ್ದಿನ ಒಳ್ಳೆ ವಾಕ್ಯನ ಕೇಳಿದ್ರೆ ನಮ್ಗೇನಾಗ್ತದೆ, ಉತ್ಕೃಷ್ಟ ಅಂತ ವಾಗ್ದಾನಗಳು ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೇನು ಮಾಡ್ತಾರ್ರಿ ಅದು ಸಹಾಯ ಮಾಡ್ತಾರೆ ಅಲ್ವರ. ನೋಡ್ರಿ, ಮನುಷ್ಯನ ಮೈಂಡು ಹೆಂಗಿದೆ ಗೊತ್ತಾ, ಮನುಷ್ಯನ ಮೈಂಡು ಬೆಳಿಗ್ಗೆಯಿಂದ ಸಾಯಂಕಾಲವ್ರಿಗೆ ಎಷ್ಟೋ ವಿಚಾರಗಳು ನೋಡ್ತಾನೆ ರೀ. ಅದು ನೋಡಿದ್ದೆಲ್ಲ ಏನಾಗ್ತಾರೆ ಅಂದರೆ ಮೈಂಡಲ್ಲಿ ಒಂದು ಕಡೆ ಸ್ಟೋರ್ ಆಗಿರ್ತಾರೆ. ಅವ್ನು ರಾತ್ರಿ ಯಾವಾಗ ಮಲಗ್ತಾನೋ ಅನ್ನೆಸೆಸರಿ ಬ್ಯಾಡದಿರೋ ವಿಚಾರಗಳೆಲ್ಲ ಏನಾಗ್ತದೆ ನಮ್ಮ ಮನಸ್ಸಲ್ಲಿ, ಇವೆಲ್ಲ ಡಿಲೀಟ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಮರುದಿನ ಇದ್ದರೆ ನಮಗೆ ನಿನ್ನೆ ಏನಾಯ್ತು ಅಂದ್ಬಿಟ್ಟು ಎಲ್ಲ ಇನ್ಸಿಡೆಂಟ್ಸ್ ಜ್ಞಾಪನ ಇರಲ್ಲ ನೋಡಿರ್ತೀವಿ. ಯಾಕೆ, ನಾವು ಅದ್ರಲ್ಲಿ ತುಂಬ ಮನಸ್ಸೇ ಮಾಡಿರಲ್ಲ, ಅದ್ರಲ್ಲಿ ಕೊಟ್ಟಿರಲ್ಲ. ಅನ್ನೆಸೆಸರಿ ವಿಚಾರಗಳು ಏನು ಮಾಡ್ತೀವಿ ನಾವೆಲ್ಲ, ಬ್ಯಾಡದೆಲ್ಲ ಏನು ಮಾಡ್ತೀವಿ ಟಕ್ ಟಕ್ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಆದರೆ ನಮಗೆ ಕೆಲವು ವಿಚಾರ ಏನಾಗಿರ್ತದೆ ತುಂಬ ತುಂಬ ಬೇಕಾಗಿರೋದು, ಅಂಥದ್ದು ನಿಮ್ಮ ಹತ್ರ ಏನಾಗಿರ್ತಾರೆ ರೀಟ್ ಏನಾಗಿರ್ತಾರೆ ನೋಡಿರ್ತೀನಿ. ಇದೇ ನಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡೋದು. ಚೆನ್ನಾಗಿರ್ತೀರಿ ಮಲಗೋ ಹೊತ್ತಿಗೆ, ಬೆಳಗ್ಗೆ ಎದ್ದ ತಕ್ಷಣ ಆಗ್ತದೆ ಇದು ರಾತ್ರಿ ಎಲ್ಲ ಕೆಲಸ ಮಾಡಿ ನಮ್ಮ ತಲೆಗೆ ಏನಾಗ್ತದೆ, ಬೆಳಗ್ಗೆ ತಕ್ಷಣ ಫ್ರೆಶ್ ಥಾಟಲ್ಲಿ ಇದೇ ತಲೆಗೆ ಓಡ್ತಾ ಇರ್ತಾರೆ. ಅವಾಗ ಏನಾಗ್ತದೆ, ಮೈಂಡ್ ಏನಾಗ್ತದೆ ಡಿಸ್ಟರ್ಬ್ ಆಗ್ತದೆ. ಇದನ್ನು ಟ್ಯಾಕಲ್ ಮಾಡಬೇಕು ಅಂದರೆ ನಮ್ಗೇನು ಮಾಡಬೇಕು, ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ವಾಕ್ಯಕ್ಕೆ ಯಾವಾಗ ಇಂಪಾರ್ಟೆನ್ಸ್ ಕೊಡಲ್ವೋ ಏನ್ರಿ ಮೈಂಡು ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೆ ಹೇಳೋದು, ದೇವರು ನಿಮ್ಗೆ ಏನು ಕೊಟ್ಟಿದ್ರಂತೆ, ಅತ್ಯಂತ ಏನ್ರಿ ಉತ್ಕೃಷ್ಟ ಅಂತ ವಾಗ್ದಾನಗಳನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. ಏನಕ್ಕಪ್ಪ, ಲೋಕದ ಮಾನ್ಯತೆಗಳನ್ನ ನೀವೇನ್ರಿ ಜಯಿಸಿ ದೈವ ಸ್ವಭಾವದಲ್ಲಿ ನಿಮಗೆ ಪಾಲ್ಗಾರಾಗುತ್ತೆ. ಇದರಿಂದ ಈ ಕಾರಣದಿಂದ ದೈವ ಸ್ವಭಾವದಲ್ಲಿ ಪಾಲ್ಗಾರಾಗೋದಕ್ಕೆ ದೇವ್ರು ನಿಮ್ಗೆ ಕರೆದಾರಲ್ಲ, ಈ ಕಾರಣದಿಂದನೇ ನೀವೇನಪ್ಪ ಮಾಡ್ರಿ, ಹಿಂಗೆ ಇರಬೇಡ್ರಿ, ನಿಮ್ಮ ಒಂದು ನಂಬಿಕೆಗೇನ್ರಿ ಸದ್ಗುಣ. ಒಂದೊಂದೇ ಕ್ಯಾರೆಕ್ಟರ್ಗಳು ಬೆಳೆಸ್ಕೊಬೇಕು. ಸುಮ್ಮನೆ ನಂಬಿಕೆ ಇದ್ಬಿಟ್ಟು ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ಗಳು ಬೆಳೆಸ್ಕೊಂಡ್ರೆ ಸದ್ಗುಣ, ಒಳ್ಳೆ ಗುಣಗಳು, ಜ್ಞಾನ, ತಾಳ್ಮೆ, ಆಮೇಲೆ ಏನ್ರಿ ಕ್ಷಮೆ, ದಮೆ, ಸಹೋದರ ಪ್ರೀತಿ, ಇವೆಲ್ಲ ಯಾವುದೂ ಇಲ್ಲ ಅಂತ ಹೇಳ್ಕೊಡ್ರಿ ಅಂತೀನಿ, ಏನೂ ಪ್ರಯೋಜನ ಇಲ್ಲ. ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಓದೋಣ ಹೇಳ್ತೀನಿ. ಸಹೋದರ ಪ್ರೀತಿನ ಬೆಳೆಸ್ಕೊಳ್ಳಿ. ಆಮೇಲೆ ನೋಡಿ 8ನೇ ವಾಕ್ಯ ಓದಿಂತೀನಿ, ತುಂಬ ಇಂಪಾರ್ಟೆಂಟು. ನಿಮ್ಮಲ್ಲಿ 8 ಬ್ರದರ್ ಓದ್ಬೇಕಾಗಿರೋದು ಇಲ್ಲ ಸರ್, 2ನೇ ಪೇತ್ರ 1:8, 2ನೇ ಪೇತ್ರದಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯ. ಬೇರೆ ಯಾರು ಓದ್ತೀರಾ? ಇವು ನಿಮ್ಮಲ್ಲಿದ್ದು ಬೆಳೆದು ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಪರಿಜ್ಞಾನದಲ್ಲಿ ನೀವು ನಿರುತ್ಸಾಹಿಗಳು, ನಿಶ್ಚಯಜಕರು ಆಗದಂತೆ ಮಾಡುತ್ತವೆ. ಏನ್ರಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಟಫ್. ಇವು ನಿಮ್ಮಲ್ಲಿ ಇದ್ದು ಹೆಚ್ಚುತ್ತಾ ಬಂದ್ರೆ ಅವ್ರು ಹೆಂಗಿರ್ತಂತೆ ದೇವ್ರ ಮಕ್ಕಳು ಅಲ್ಲಿ ಹೇಳ್ತಾರೆ ನಿಂತೀನಿ. ಏನ್ರಿ, ಅವರು ಯಾವತ್ತೇನಾಗಲ್ವಂತೆ ಆಲಸ್ಯಗಾರರು ಏನು, ಆಲಸ್ಯನೇನು ಏನ್ರಿ, ಆಲಸ್ಯ ಸೋಮಾರಿತನ. ಅಯ್ಯೋ ದೇವ್ರ ಕೆಲಸ ಮಾಡ್ಬೇಕಾ, ಅಯ್ಯೋ ಕ್ಲಾಸಲ್ಲಿ ಕುಡ್ಕೋಬೇಕಾ, ಅಯ್ಯೋ ಅಲ್ಗೋಬೇಕಾ, ಇಲ್ಗೋಬೇಕಾ, ಅಯ್ಯೋ ನನ್ಗಾಗಲ್ಲಪ್ಪ, ನನ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಈ ಕಮಿಟ್ಬಿಟ್ಟಿದೆ, ಆ ಕಮಿಟ್ಬಿಟ್ಟಿದೆ, ಅಯ್ಯೋ ಯಾರು ಕೇಳಲ್ಲ ಅಲ್ವರ. ನಾವು ಹಿಂಗೆ ಆಗ್ಬಿಟ್ರೆ ಆಯ್ತದ? ಯೇಸು ಕ್ರಿಸ್ತನ ಕಾಲದಲ್ಲಿ ಎಷ್ಟು ಜನ ಅಪ್ಪ ಕೇಳಿದ್ರು ವಾಕ್ಯನ ಹೇಳ್ರಿ. ಯೇಸು ಕ್ರಿಸ್ತ ಎಷ್ಟು ಜನ ಕೇಳ್ಕೊಟ್ರು ಪಾಠನ? ಆಯ್ತಾ ಯಾರು ಗೊತ್ತಿದೆ? ಯೇಸು ಕ್ರಿಸ್ತ ಎಷ್ಟು ಜನ ಕೇಳ್ಕೊಟ್ರು ಪಾಠ ಹೇಳ್ರಿ ನೋಡೋಣ, ಯಾರು ಹೇಳ್ತಾರೆ ಎಷ್ಟು ಜನ ಕೇಳ್ಕೊಟ್ರು ಪಾಠ? 5,000 ಜನ, 4,000 ಜನ, 5,000 ಜನ, 4,000 ಜನ. ಲೂಕ 12:1 ಓದಿ ಎಷ್ಟು ಕೂಟ ಇತ್ತು ಅಂದ್ರೆ ಒಬ್ಬರ ಮೇಲೆ ಕಾಲು ತೊಳಿತಾ ಇತ್ತಂತೆ, ಇಡೀ ನಗರ ಬಾಗಲ ನಿಂತಿತ್ತಂತೆ. ಸರಿ, ಕಾನ್ಸಂಟ್ರೇಷನ್ ಜನ ಬಂದ್ರ? ಕಾನ್ಸಿಕ್ರೇಷನ್ ಎಷ್ಟು ಜನ ಮಾಡಿದ್ರು? ಯೇಸು ಕ್ರಿಸ್ತನ ಹಿಂದೆ ಎಲ್ಲವನ್ನೂ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಎಷ್ಟು ಜನ ಬಂದ್ರು? 11 ಜನ ಬಂದ್ರು. ಯೇಸು ಕ್ರಿಸ್ತ ಬೇಜಾರಾಗ್ಬಿಟ್ರಾ? ಅಯ್ಯೋಯ್ಯೋ ಆಗಲ್ಲ ಹೋಗಪ್ಪ, ಪ್ರತಿ ವರ್ಷ ಇದೆ ಹೋಗು ಅಂತ ಬಿಟ್ಬಿಟ್ರ? ಆಸಕ್ತಿಯಿಂದ ಮಾಡಿಲ್ವ ಅವರು? ಏನ್ರಿ
ಹೆಂಗಿರ್ಬೇಕಂತೆ ದೇವ್ರ ಮಕ್ಳು ಹೆಂಗಿರ್ತಂತೆ ಇದರಲ್ಲಿ ಎಲ್ಲ ನಿಮ್ಮಲ್ಲಿ ಇದ್ದು ಹೆಚ್ಚುತ್ತಾ ಬಂದರೆ ಆಲಸ್ಯವಾಗಿ ಇರಲ್ಲಂತೆ. ಏನ್ರಿ ನಮ್ಮ ಜಯಪ್ಪ ಅಂಕಲ್ ಬಗ್ಗೆ ಹೇಳ್ತೀನಿ ಕೇಳ್ರಿ. ಅವ್ರದ್ದೆಲ್ಲ ನಾನು ಆಡಿಯೋ ಯಾವುದೋ ಒಂದೇ ಒಂದು ಇತ್ತು, ಸಿಕ್ಕರೆ ನಿಮ್ಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಅದ್ರ ಯಾವ ಥರ ಇದ್ದು CD ಕ್ಯಾಸೆಟ್ಗಳಿದ್ರೆ ಏನ್ರಿ ಮಾತಾಡೋರು ಬಾಬಾ ಸೂಪರ್. ಇಡೀ ಕರ್ನಾಟಕದಲ್ಲಿ ಬರೀ ಸೈಕಲಲ್ಲಿ ತಿರುಗಾಡೋ ನೋಡ್ತೀನಿ, ಆಲಸ್ಯನೇ ಇಲ್ಲ. ಆ ಕಾಲದಲ್ಲಿ ಹೇಳೋದು ನಾನು. ಏನ್ರಿ ಯೋಚನೆ ಮಾಡಿರ್ತೀರಿ, ಸೈಕಲ್ ಹೋಗ್ತೀರಾ, ನಾವು ಒಂದು ಕಿಲೋಮೀಟ್ರ್ ಹೋಗಿ ಬಂದು ನಾವೇನು ಮಾಡ್ತೀರಿ, ಬೇಡ ತಿರುಗಿ ಮನೆಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತೀರಿ. ಅದರ ಗಾಡಿಯಲ್ಲಿ ದೂರ ಹೋದ್ರಿ ನಮ್ಗೆ ಹೇಳ್ತಾರೆ ಫಸ್ಟ್ ಮನೆಗೆ ಹೋಗಿ ನಡೆಯಪ್ಪ ಅಂತಂದ್ರೆ. ಯೋಚನೆ ಮಾಡಿರ್ತೀರಿ, ಇಡೀ ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಬೈಬಲ್ ಇಟ್ಕೊಂಡ್ಬಿಟ್ಟು ರೋಡಲ್ಲಿ ಡಿವೈನ್ ಪ್ಲಾನ್ ಚಾಟ್ ಹಾಕ್ಬಿಟ್ಟು ಎಲ್ಲ ಕಡೆ ಏನು ಮಾಡೋದು, ಸುವಾರ್ತನ ಏನು ಮಾಡೋರೆ ಹೇಳ್ಕೊಟ್ರು. ಏನು ತಲೆ ಕೆಟ್ಟಿತ್ತ? ಅಯ್ಯೋ ದೇವ್ರು ಯಾರು ಬೇಕು ಕರ್ಕೊಂಬರ್ತೀರಿ ಬಿಡಪ್ಪ, ಸತ್ಯಕ್ಕೆ ಕರ್ಕೊಂಬರೋದು ದೇವರು. ಅಫ್ಕೋರ್ಸ್ ದೇವ್ರೇ, ಅದ್ರಲ್ಲಿ ಡೌಟೇ ಇಲ್ಲ ಬಿಡ್ರಿ. ನಮ್ಮನ್ನ ದೇವ್ರು ಟೂಲಾಗಿ ಯೂಸ್ ಮಾಡ್ತಾರೆ. ಆದರೂ ಕೂಡ ನಮ್ಗೆ ಆಸಕ್ತಿ ಇದ್ದರೆ ದೇವ್ರು ನಮ್ಗೆ ಯೂಸ್ ಮಾಡೋದು. ಯೋಚನೆ ಮಾಡಿರ್ತೀರಿ, ಅವರೆಲ್ಲ ಮಾಡಿದ್ರೆ ಇದ್ದಿದ್ರೆ ಇವತ್ತು ನಮ್ಗೆ ಸತ್ಯಕ್ಕೆ ಬಂದಿರೋದಾ? ಯೋಚನೆ ಮಾಡಿರ್ತೀರಿ. ಏನು ಹೇಳ್ತಾರೆ, ಆಲಸ್ಯವಾಗಿ ಮತ್ತು ನಿಷ್ಫಲರು, ಆಲಸ್ಯಗಾರರು, ನಿಷ್ಫಲರು. ಏನ್ರಿ ಫ್ರೂಟ್ಸಾ? ಯಾವ ಫ್ರೂಟ್ಸಾ? ಮೇಡ ಫ್ರೂಟ್ಸ್ ಅಥವಾ ಹೋಲಿಸ್ಬಿಟ್ಬೇಕು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಅಂದರೆ ನಮ್ಮ ಮಾಡೋಂಥ ಕ್ರಿಯೆಗಳಲ್ಲಿ ಫಲಗಳ ದೇವ್ರು ಏನು ಮಾಡ್ತಾರೆ, ಕೊಡ್ತಾರೆ. ಅದರ ಕೀರ್ತನೆ 1:1 ಹೇಳ್ತಾರಲ್ಲ, ದೇವರ ವಾಕ್ಯದಲ್ಲಿ ಹಗಲಿರೋ ಧಾರಣೆ ಮಾಡೋಂಥ ಮನುಷ್ಯನು ಭಾಗ್ಯವಂತನು, ಅವನು ತಕ್ಕ ಸಮಯಕ್ಕೆ ಏನು ಮಾಡ್ತಾರೆ, ಫಲಗಳನ್ನ ಕೊಡ್ತಾನೆ. ದೇವ್ರು ಕೊಡ್ತಾರೆ ಫಲಗಳು ಅಲ್ವರ. ಆ ಫಲಗಳನ್ನ ನಾವು ಎದುರು ನೋಡ್ಬೇಕು, ನಾವು ಮಾಡಬೇಕು ಕೆಲಸ. ಆಮೇಲೆ ನೋಡಿ ಇನ್ನೇನು ಹೇಳ್ತಾರೆ, ಅದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಆಮೇಲೆ ಆಲಸ್ಯಗಾರನು, ಆಮೇಲೆ ನಿಷ್ಫಲರು ಆಗದಂತೆ ಮಾಡುವರು, ಆಗದಂತೆ ಮಾಡುತ್ತವೆ ಅಲ್ವರ. ಇರಿ ಅಂತೀನಿ, ನಾನು ಓದ್ತೀನಿ ಕೇಳ್ರಿ ಅಂತೀನಿ 8ನೇ ವಾಕ್ಯ. ಏನ್ರಿ, ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ. ಅರ್ಥ ಮಾಡ್ಕೊಳ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ನೋಡ್ರ ಯಾವ ವಿಚಾರದಲ್ಲಂತೆ? ನಾಟ್ ಓನ್ಲಿ ಅವರ್ ಆಕ್ಟಿವಿಟೀಸ್, ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕ್ರಿಪ್ಚರ್ಸ್. ಸತ್ಯವೇದನ ಅರ್ಥ ಮಾಡ್ಕೊಂಡಂಥ ವಿಧಾನದಲ್ಲಿ, ಸತ್ಯವೇದನ ಅರ್ಥ ಮಾಡ್ಕೊಂಡಂಥ ವಿಚಾರಗಳಲ್ಲಿ ಕೂಡ ದೇವರು ಆಲಸ್ಯವಾಗಿಯೇ ಬಿಡೋದಿಲ್ವಂತೆ ರೀ. ಅದರ ಕೇರಳ ಏನು ಏನಾಗಿರಲ್ಲ, ವೇಸ್ಟ್ ಆಗಿರಲ್ಲ. ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತಾರೆ ನೋಡಿ, ಹೇಳ್ತೀನಿ ಕೇಳಿ. ಫಾರ್ ಇಫ್ ದೀಸ್ ಥಿಂಗ್ಸ್ ಬಿ ಇನ್ ಯು ಆ್ಯಂಡ್ ಅಬೌಂಡ್, ದೇ ಮೇಕ್ ಯು ದಟ್ ಯು ಶಾಲ್ ನೈದರ್ ಬಿ ಬ್ಯಾರನ್ ನಾರ್ ಅನ್ಫ್ರೂಟ್ಫುಲ್ ಇನ್ ದ ನಾಲೆಡ್ಜ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಒಂದು ಸಂಬಂಧವಾಗಿರುತ್ತೆ ಜ್ಞಾನದ ವಿಚಾರದಲ್ಲಿ ಆಲಸ್ಯವಾಗೇ ಇಲ್ದ ರೀತಿಲಿ ಮಾಡ್ತಾರೆ. ಅಂದರೆ ದೇವ್ರೇನು ಮಾಡ್ತಾನೆ, ಒಳ್ಳೆ ಸತ್ಯಾರ್ಥಗಳನ್ನ ಏನ್ರಿ ದೇವ್ರ ಮಕ್ಳುಗಳ ಮುಖಾಂತರ ಮಾಡ್ತಂತೆ, ಹೊರಗಡೆ ತರ್ತಂತೆ. ಬೈಬಲ್ ಓದ್ತಿರಲ್ಲ ಏನ್ರಿ, ಪರಲೋಕ ರಾಜ್ಯ ಏನಕ್ಕೆ ಒಪ್ಪಾಗಿದೆ ಏನ್ರಿ? ಒಂದು ಏನ್ರಿ ಏನಕ್ಕೆ ಹೋಲಿಕೆ ಆಗಿದೆ ಅಂತೆ? ಲೇಖಕನಿಗೆ ಹೋಲಿಕೆ ಆಗಿದೆ. ಸಾಸಿವೆ ಕಾಳು ಲೇಖಕಿಂಗೆ ಹೋಲಿಕೆ ಆಗಿದೆ ಅಂತ ಬರ್ತಾ ನೋಡಿ ವಾಕ್ಯ. ಮತ್ತೆ 13:52 ಓದಿ. ಹೀಗಿರಲಾಗಿ ಓದಿ ಅಂಟಿ. ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುವನು ಎಂದು ಹೇಳಿದನು. ಏನಂತೆ ಅವನು ಹಿಂಗಿರ್ತಾನಂತೆ? ಅವನು ಏನ್ರಿ ಹಿಂಗಿರ್ತಾನಂತೆ? ಅವನ ಶಾಸ್ತ್ರೋಪದೇಶಕನು. ಅಂಡ್ರಲ್ಲಿ ಮಾಡ್ಕೊಳ್ಳಿ, ಶಿಕ್ಷಿತನಾದ. ಏನ್ರಿ ಶಾಸ್ತ್ರೋಪದೇಶಕನ? ಏನ್ರಿ ಏನರ್ಥ ಶಾಸ್ತ್ರೋಪದೇಶ? ಪ್ರೀಚರ್, ದೇವರ ಸತ್ಯವಾರ್ತನ ಪ್ರೊಕ್ಲೇಮ್ ಮಾಡೋರು ಹೆಂಗಿರ್ತಾರಂತೆ, ಹೆಂಗಿರ್ಬೇಕಂತೆ ಆ್ಯಕ್ಚುಲಿ ಹೇಳ್ತಾರೆ ನೋಡಿರ್ತೀರಿ. ಹೆಂಗಿರ್ಬೇಕು ಅಂತಂದರೆ ಒಂದು ಖಜಾನೆಗೆ ಓನರ್ ಥರ ಇರ್ಬೇಕಂತೆ. ಅವನು ತನ್ನ ಪಕ್ವಶದೊಳಗಿಂದ ಏನು ತರಬೇಕಂತೆ? ಹೊಸ ವಸ್ತುಗಳನ್ನು ಹಳೆಯ ವಸ್ತುಗಳೇ ಮಾಡೋಕೆ ತರಬೇಕು ಅಂತೆ. ಏನಿದೆ ಹೊಸ ವಸ್ತುಗಳು, ಹಳೆ ವಸ್ತುಗಳು?
ಎರಡು ಅರ್ಥ ಇದೆ. ಒಂದು ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್. ನ್ಯೂ ಟೆಸ್ಟ್ಮೆಂಟ್. ಅದರ ಇನ್ನೊಂದು ಹಳೆ ವಸ್ತುಗಳು ಹೊಸ ವಸ್ತುಗಳು ಅಂತಂದ್ರೆ ಏನ್ರಿ ಎಲ್ಲ ಏನ್ರಿ ಹೊಸ ವಸ್ತುಗಳು ನಮಗೆಲ್ಲ ಗೊತ್ತಿರೋದು. ಅದರ ಹಳೆ ವಸ್ತುಗಳೇನೇನ್ರಿ ನಮಗೆಲ್ಲ ಗೊತ್ತಿಲ್ದಿರಂಥ ವಿಚಾರಗಳು, ಇವೆಲ್ಲ ಅರ್ಥ ಆಗೋ ರೀತಿ ಏನ್ರಿ ಹೇಳೋಂಥದ್ದು. ಅಲ್ವರ ಯೇಸು ಕ್ರಿಸ್ತು ಸತ್ಯವೇದನ ಅರ್ಥ ಆಗೋದ್ ಬಗ್ಗೆ ಹೇಳ್ತಾ ಇರೋದಿಲ್ಲ. ಹೆಂಗೆ 51ನೇ ವಾಕ್ಯ ಓದಿಂತೀನಿ ಹೇಳ್ತಾರೆ ನೋಡೋಣ. ಅಲ್ಲಿ 51 ಜೀಸಸ್ ಏನ್ ಕೇಳ್ತಾರೆ ಶಿಷ್ಯನಿಗೆ? ಈ ಎಲ್ಲಾ ಮಾತುಗಳ ಅರ್ಥವು ನಿಮಗೆ ತಿಳಿಯಿತೋ ಎಂದು ಕೇಳಲು ಅವರು ತಿಳಿಯಿತು ಅಂದರು. ಆಗ ಆತನು ಅವರಿಗೆ ಹೀಗಿರಲಾಗಿ ಪರಲೋಕ ಸಾಕು, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ, ಕತೆ ಹೇಳ್ಕೊಂತಾರೆ, ಹೇಳ್ಬಿಟ್ಟು ಇವೆಲ್ಲ ನಿಂಗೆ ಅರ್ಥ ಆಯ್ತಂಡಪ್ಪ ಅಂತ ಕೇಳ್ತಾರೆ. ಹ್ಞೂ ಸರ್ ಅರ್ಥ ಆಗ್ಬಿಡ್ತು ಕ್ಲೀನ್ ಅಂತ ಸಾಮಿಗಳು ಹೇಳ್ಕೊಂಬಿಡ್ತಾರೆ. ಹೇಳ್ಬಿಟ್ಟು ಎಲ್ಲ ಅರ್ಥ ಆಯ್ತು. ಹ್ಞೂ ಸರ್ ಅರ್ಥ ಆಯ್ತದೆ. ಏನು ಅರ್ಥ ಆಯ್ತದೆ? ಏನು ಅರ್ಥ ಆಗಿಲ್ಲ ಅವ್ರಿಗೆ. ಅದಕ್ಕೆ ಹೇಳ್ತಾರೆ, ನೋಡಪ್ಪ ಇದು ಹೆಂಗೆ ಅಂತಂದರೆ ನೀವು ಹೆಂಗೆ ಅರ್ಥ ಮಾಡ್ಕೊಂಡಿರ್ಬೇಕು ಅಂದರೆ ಮತ್ತೊಬ್ರಿಗೆ ಮಾಡೋದು ನೀವು ಹಳೆಯದು ಹೊಸದು ಎಲ್ಲ ತೆಗೆದು ಹೇಳೋ ಥರ ಆಗಿರ್ಬೇಕು ಅಂತಾರೆ. ಇದು ಏನ್ರಿ ಸತ್ಯವೇದರಂಥ ಒಂದು ಟ್ರೆಷರ್. ಈ ಟ್ರೆಷರ್ ಮೇಲೆ ದೇವ್ರ ಮಕ್ಳುಗಳಿಗೆ ಏನು ಮಾಡ್ತಾರೆ, ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಅಲ್ವರ. ಅದಕ್ಕೆ ನಮ್ಮ ಬ್ರದರ್ ರಸಲ್ಗೆ ಏನು ಮಾಡ್ತಾರೆ, ಕ್ವಶನ್ ಕೇಳ್ತಾರೆ, 6ನೇ ವಾಲ್ಯೂಮ್ನ ಬರೀತಾರೆ ಪಾಯಿಂಟ್. ಅದರ ಏನ್ರಿ ದೇವರು ಸಭೆ ಮಕ್ಕಳನ್ನ ಬೆಳೆಸೋದಿಕ್ಕೆ, ಆ ಸಭೆಯಲ್ಲಿ ದೇವ್ರ ಮಕ್ಳು ಇದ್ದರೆ ಖಂಡಿತವಾಗೂ ಆ ಸಭೆಯಲ್ಲಿ ಏನ್ರಿ ಒಳ್ಳೆ ವಾಕ್ಯ ಉಪದೇಶ ಮಾಡೋರನ್ನ ದೇವ್ರು ಎಬ್ಬಿಸ್ತಾರೆ ಅಂತೀರಿ. ಅದರ ಇದು ಬೈಬಲ್ನಂತ ಏನ್ರಿ ಒಂದು ಸಾಕ್ಷಿಗಳು ನೋಡ್ರಿ. ಯೇಸು ಕ್ರಿಸ್ತನ ತೆಗೆದಂಥ ಶಿಷ್ಯರುಗಳು ಒಬ್ರು ಕೆಲಸಕ್ಕೆ ಬರ್ತಾ ಬಿಟ್ಟಿರ್ತೀರಿ ಅವ್ರ ಜೊತೆಗಿರ್ಬೇಕಾದ್ರೆ. ಅದು ದೇವ್ರು ನೋಡ್ರಿ ಅವ್ರನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಏನು ಮಾಡ್ಬಿಟ್ರಂತೆ, ಎಲ್ಲ ಕಡೆ ಏನು ಮಾಡಿದ್ರು, ಒಂದು ಸ್ಟ್ರಾಂಗ್ ಫುಡ್ ಏನು ಮಾಡಿದ್ರು ಅಲ್ಲರ ಕೊಟ್ಟರು. ಯೋಚನೆ ಮಾಡ್ರಿ, ಇವಾಗ ನಮ್ಮ ಕಾಲದಲ್ಲಿ ನಮಗೆ ಫುಡ್ಗಳು ಹೆಂಗೆ ಸಿಗ್ತೈತೆ ಅದರ ಎಲ್ಲ ಸೋದರಿಗಳ ಮುಖಾಂತರ ಅಲ್ವರ. ಏನ್ರಿ ಯಾರು ಏನು ಅಂತ ಗೊತ್ತಿರಲಿಲ್ಲ, ನಮ್ಗೇನು ಮಾಡೋರೆ ದೇವರು ಅವ್ರ ಮುಖಾಂತರ ಇವ್ರ ಮುಖಾಂತರ ಒಳ್ಳೊಳ್ಳೆ ಆಹಾರಗಳು ಏನು ಮಾಡ್ತಾರೆ ಕೊಟ್ಟು ನಮ್ಗೇನು ಮಾಡ್ತಾರೆ, ಬಲ ಪಡಿಸ್ತವ್ರೆ ದಿನ. ಇದು ನೋಡ್ಬೇಕಾರಪ್ಪ ಏನಪ್ಪ ಅಂದರೆ ಇದು ಗಾಡ್ಸ್ ಗೈಡೆನ್ಸ್. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ಸತ್ಯದ ಆತ್ಮ ಬಂದಿದ ಮೇಲೆ ನಿಮ್ಮ ಸಕಲ ಸತ್ಯಕ್ಕೆ ಏನು ಮಾಡ್ತಾನೆ, ಅವನು ನಡ್ಸ್ಕೊಂಡು ಹೋಗ್ತಾನೆ. ಅದಕ್ಕೆ ಹೇಳೋದು ಏನ್ರಿ, ಯಾರಾದ ಕ್ರಿಸ್ತನಲ್ಲಿ ಇದ್ದರೆ ಏನ್ರಿ ಅವನು ನೂತನ ಸೃಷ್ಟಿ ಏನಾಗಿರ್ತಾನೆ ಆಗಿರ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯಾರನ್ನಾರೋ ಅವರಲ್ಲಿ ಕ್ರಿಸ್ತನ ಆತ್ಮ, ಕ್ರಿಸ್ತನ ಆತ್ಮ ಏನ್ರಿ ಈ ಮನೋಭಾವ, ಈ ಸ್ಪಿರಿಟ್, ಈ ಅಂಡರ್ಸ್ಟ್ಯಾಂಡಿಂಗ್ ಅವನಲ್ಲಿ ಇಲ್ಲ ಅಂತಂದರೆ ಅವನು ಫಸ್ಟ್ ಆಫ್ ಆಲ್ ಅವ್ನು ಕ್ರಿಸ್ತನವನೇ ಅಲ್ಲ. ಅದೇನೋ ಕ್ರಿಸ್ತನ ದೇಹಕ್ಕೆ ಏನಾಗಿಲ್ಲ, ಅವನು ಅಂಗವಾಗಿಲ್ಲ. ಅದರ ಅಂಗವಾಗಿ ಇದೆ ಅಂತ ಹೇಳ್ಕೊಬೋದು, ತಿಳ್ಕೊಬೋದು, ಭಾವನೆಗಳಿರ್ಬೋದು, ಏನೂ ತಪ್ಪಿಲ್ಲ. ಎವ್ರಿಬಡಿ ಇಸ್ ಗಾಡ್ ಫ್ರೀ ವಿಲ್. ಯು ಕ್ಯಾನ್ ಎಕ್ಸಸೈಸ್ ಯುವರ್ ವಿಲ್, ಯು ಕ್ಯಾನ್ ಥಿಂಕ್ ವಾಟ್ ಎವರ್ ಯು ವಾಂಟ್. ಅದರ ಯು ಕ್ಯಾನ್ ಫೀಲ್ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಡಿಸೈಡ್ ವಾಟ್ ಎವರ್ ಯು ವಾಂಟ್. ಆದರೆ ಅಲ್ಟಿಮೇಟ್ ಆಗಿ ಏನ್ರಿ ದೇವ್ರದ್ದು ಒಂದು ಚಿಂತನೆ ಏನಾಗೋದು ಅಲ್ಲಿ ನೆರವೇರೋದು. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನಪ್ಪ ನೋಡ್ತೀರಿ ಅಂತಂದರೆ ದೇವರು ಒಂದು ಪವಿತ್ರಾತ್ಮನ ಕ್ರಿಯೆಗಳು ಯಾವ ರೀತಿ ಮಾಡ್ತಾರೆ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ. ಅದರ ಸದ್ಯ ನಾವು ಇಲ್ಲಿ ನಿಲ್ಸ್ಬಿಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೇನೋ ಪ್ರಶ್ನೆ? ಬರ್ರಿ ಹೇಳಿ. ಇಲ್ಲ ಬ್ರದರ್. ಸರಿ, ಓಕೆ. ಹಂಗಾರೆ ಒಂದು ಪ್ರೇಯರ್ ಮಾಡೋಣ, ಮುಕ್ತಾಯ ಮಾಡೋಣವಾ? ಓಕೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟು,